ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಗರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಂ ಪುನಃ ಪುನಃ. ಯಾ ದೇವಿ ಸರ್ವಭೂತೇಷು ವಾಸವಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೈ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ನಾರಾಯಣಂ ಸತ್ಯನಾರಾಯಣಂ ಸತ್ಯರಥ ಪ್ರತಿಪಾದಿತಂ ದೇವಂ ಶಂಖಚಕ್ರ ಗದಾಧಾರಿಂ ನಾರದ ಮುನಿವಂದ್ಯಂ ನಾರಾಯಣಂ ಸತ್ಯನಾರಾಯಣಂ ಶಿರಸಾ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಘವೇ ಕೇತುವೇ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಕಂದಂ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೀರಾಘವಂ ರಾಜೀವಲೋಚನಂ ರಘುಕುಲಾನ್ವಯ ರತ್ನದೀಪಂ ಆಜಾನುಬಾಹುಂ ಅರವಿಂದ ದಳಾಯತಾಕ್ಷಂ ನೀಲಮೇಘ ಶ್ಯಾಮಂ ರಾಮಂ ಭಜೆ ಶ್ಯಾಮಂ. ಗಂಗಾವತರಂಗಂ ರಮಣೀಯ ಜಟಿಕಲಾಮಂ ಗೌರೀ ನಿರಂತರಂ ವಿಭೂಷಿತವಾಮಭಾಗಂ ನಾರಾಯಣ ಪ್ರಿಯಂ ಮನಂಗ ಮಂದಾಪಹಾರಂ ಕೈಲಾಸಪುರವತಿಂ ಭಜೆ ಶಂಕರಂ ಭಜೆ ಶಂಕರ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮನು ವಾನರಯೂಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಃ. ಕ್ಷೇತ್ರಾದಿ ದೇವತೆಯಾದಂಥ ಲೋಕಮಾತೆ ವಾಸವಿ ಕನ್ನಿಕಾ ಪರಮೇಶ್ವರಿಯ ಅಡಿದಾವರುಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಅಖಂಡ ಮಂಡಲ ವ್ಯಾಪ್ತನಾದ ಜಗದ್ಗುರುವಿಗೆ ವಂದಿಸಿ ಸತ್ಯನಾರಾಯಣ ಸ್ವಾಮಿ ನವಗ್ರಾದಿ ದೇವತೆಗಳು ಗೋಪಾಲಕೃಷ್ಣ ಸ್ವಾಮಿ ಮತ್ತು ಶ್ರೀಕಂಠೇಶ್ವರರ ಅಡಿದಾವರುಗಳಿಗೆ ವಂದಿಸಿ ನಿರಂತರ ಜ್ಞಾನಯಜ್ಞದ RP ರವಿಶಂಕರ್ ಸಭಾಂಗಣದಲ್ಲಿ ನಡೆಯುತ್ತಾ ಇರುವಂತಹ ಶ್ರೀಮದ್ ರಾಮಾಯಣದ ಉತ್ತರಾಖಂಡದ ಸಂಪನ್ನ ಭಾಗ ಅಥವಾ ಶ್ರೀರಾಮ ಮಹಾಪ್ರಸ್ಥಾನ ಅನ್ನುವ ರಾಮನ ಅವತಾರದ ಕೊನೆಯ ದಿನಗಳನ್ನು ತಿಳಿದುಕೊಳ್ಳುವಂಥ ಸತ್ಸಂಗ ಇದಾಗಿದೆ. ಶ್ರೀಮದ್ ರಾಮಾಯಣ ತನ್ನ ಗರ್ಭದಲ್ಲಿ ಅಡಗಿಸಿಕೊಂಡಿರುವಂಥ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಈ ಎರಡು ವಿಷಯಗಳನ್ನು ಅಂತರ್ಗತವಾಗಿ ತಿಳಿಸುವುದಕ್ಕೋಸ್ಕರವೇ ರಾಮಾಯಣದ 7 ಕಾಂಡಗಳಲ್ಲಿ ಆಧ್ಯಾತ್ಮಿಕವೂ ಇದೆ ಮತ್ತು ಸಾಮಾಜಿಕವೂ ಇದೆ, ಲೌಕಿಕವೂ ಇದೆ, ಪಾರಮಾರ್ಥಿಕ ಜಿಜ್ಞಾಸೆಯೂ ಇದೆ. ಈ 2 ದ್ವಂದ್ವಗಳನ್ನು ಒಂದನ್ನಾಗಿಸಿಕೊಂಡು ಮುಖ್ಯವಾಗಿ ಪ್ರತಿಯೊಬ್ಬರಲ್ಲೂ ನೆಲೆಯಾಗಬೇಕಾದಂಥ ಒಂದು ಬುದ್ಧಿ ಯಾವುದು ಅಥವಾ ಪ್ರತಿಯೊಬ್ಬರು ಅನುಸರಿಸಬೇಕಾದ ಮಾರ್ಗ ಯಾವುದು ಅನ್ನುವುದನ್ನ ತಿಳಿಸುವಂಥದ್ದು ಶ್ರೀಮದ್ ರಾಮಾಯಣ. ರಾಮ ಯಾವ ದಾರಿಯಲ್ಲಿ ನಡೆದನೋ, ಕಷ್ಟ ಇರಲಿ, ಸುಖ ಇರಲಿ, ದುಃಖ ಇರಲಿ, ನಷ್ಟ ಇರಲಿ, ಲಾಭ ಇರಲಿ, ಯಾವುದನ್ನೂ ಲೆಕ್ಕ ಹಾಕದೆ ತನ್ನ ಜೀವನದಲ್ಲಿ ಬಂದಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಹೇಗೆ ರಾಮದೇವರು ತಾಳುಕೊಂಡು ತಮ್ಮ ಜೀವನವನ್ನು ಪ್ರತ್ಯಕ್ಷವಾಗಿ ಮಾಡಿ ತೋರಿಸಿದರೋ ಅದೇ ರೀತಿ ಮಾನವರಾದ ನಮಗೂ ಬರಬಹುದಾದ, ಬಂದಿರಬಹುದಾದ, ಬರುವಂಥದ್ದಾದ ಕಷ್ಟ ಸುಖಗಳನ್ನು ನಾವು ತಡೆದು ಜೀವನ ಮಾಡುವಂಥ ಶಕ್ತಿಯನ್ನ ರಾಮ ನಮಗೆ ಕೊಡಲಿ ಅಂತ ಕೇಳಿಕೊಳ್ಳುವುದಕ್ಕೋಸ್ಕರವೇ ಶ್ರೀಮದ್ ರಾಮಾಯಣದ ಕಥಾಶ್ರವಣ ಸತ್ಸಂಗ. ರಾಮ ಹೋದ ದಾರಿಯಲ್ಲಿ ನಾವು ಹೋಗುವಂಥ ಪ್ರಯತ್ನ ಮುಟ್ಲಿಕ್ಕಾಗೋದಿಲ್ಲ, ಪೂರ್ತಿ ದಾರಿಯಲ್ಲ, ಇನ್ನೂ ಆ ದಾರಿಯಲ್ಲಿ ನಾವು ಹೋಗುವುದಕ್ಕೆ ಅನುಕ್ರಮಣಿಕೆನೇ ಮಾಡಿಲ್ಲ. ಸುಮ್ಮನೆ ನಾವು ಕೇಳ್ಕೊಂಡಿದ್ದೀವಿ ಅಷ್ಟೇ, ರಾಮ ಹೋದ ದಾರಿಯಲ್ಲಿ ಹೋಗಬೇಕು ಅಂತ. ಇನ್ನು ಹೋಗುವುದಕ್ಕೆ ಮೊಟ್ಟ ಮೊದಲ ಪ್ರಯತ್ನವನ್ನು ಮಾಡದೇ ಇರುವಂಥ ದುಸ್ಥಿತಿಯಲ್ಲಿ ನಾವಿದ್ದೇವೆ. ಆದರೂ ರಾಮಾಯಣವನ್ನು ಕೇಳ್ತೇವೆ. ಎಲ್ಲಿವರೆಗೆ ರಾಮ ತನ್ನ ಅಂತ್ಯವನ್ನು ಕಂಡು ತಾನೂ ಕೂಡ ಸಾಮಾನ್ಯರಂತೆ ತನ್ನ ಅವತಾರವನ್ನ ಬಂಧು ಬಳಗ ನೆಂಟರು ಇಷ್ಟರು ಯಾರೂ ಇಲ್ಲದೆ ಇರುವ ರೀತಿ ಹೇಗೆ ಕಾಲ ಕಳೆಯುವುದಕ್ಕೆ, ಕೊನೆಯಲ್ಲಿ ಅಂತ್ಯವನ್ನು ಕಳೆಯುವುದಕ್ಕೆ ಸಿದ್ಧನಾದನೋ ಅದೊಂದು ದೃಷ್ಟಾಂತವನ್ನಾದರೂ ತಿಳ್ಕೊಂಡು ನಾವು ಬದುಕಿದಾಗ ರಾಮಾಯಣಕ್ಕೆ ತನ್ನದೇ ಆದಂಥ ಆಧಾರ ಬರುತ್ತೆ. ಕಥಾಭಾಗದಲ್ಲಿ ನಿನ್ನೆ ದಿವಸ ಕೌಸಲ್ಯಾದೇವಿ ಅನಾರೋಗ್ಯದಿಂದ ಬಳಲಿ ಪಂಡಿತರಿಂದ ಔಷಧಿ ಇತ್ಯಾದಿಗಳನ್ನು ಮಾಡಿದರೂ ಕೂಡ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲದೇ ಇದ್ದ ಸಮಯದಲ್ಲಿ ಅಯೋಧ್ಯೆಯ ಹಿರಿಯ ರಾಣಿ, ದಶರಥನ ರಾಣಿಯಾಗಿದ್ದಂತಹ ಕೋಸಲ ದೇಶದ ಭಾನುವಂತನ ಮಗಳಾಗಿ ರಾಮನಂಥ ಸತ್ಪ್ರಜೆಗೆ, ರಾಮನಂಥ ಪರಾತ್ಪರ ಪರಬ್ರಹ್ಮನಿಗೆ ತನ್ನ ಗರ್ಭದಲ್ಲಿ ಜಾಗವನ್ನು ಕೊಡುವಂಥ ಪುಣ್ಯವನ್ನು ಪಡೆದಿದ್ದ ತಾಯಿ ಕೌಸಲ್ಯಾದೇವಿ. ಮಕ್ಕಳು ಹುಟ್ಟುವುದಷ್ಟು ಸುಲಭ ಅಲ್ಲ. ಮದುವೆ ಆದವರಿಗೆಲ್ಲ ಮಕ್ಕಳಾಗೋದಿಲ್ಲ, ಆದ ಮಕ್ಕಳೆಲ್ಲ ಒಳ್ಳೆಯವರಾಗೋದಿಲ್ಲ, ಆದ ಮಕ್ಕಳೆಲ್ಲ ಕೆಟ್ಟವರಾಗೋದಿಲ್ಲ.
ಇದು ಭಗವಂತನ ವಿಚಿತ್ರ ಆಟ. ಇದು ಕೆಲವರಿಗೆ ಮಕ್ಕಳಿಲ್ಲ, ಕೆಲವು ಮಕ್ಕಳಿದ್ರೆ ಮಕ್ಕಳು ಚೆನ್ನಾಗಿಲ್ಲ, ಇದೆಲ್ಲವೂ ಅವನ ಲೀಲೆ. ಇವುಗಳನ್ನು ಹೊರತುಪಡಿಸಿ ನಾವು ಬದುಕುವುದಕ್ಕೆ ಸಿದ್ಧರಾದಾಗ ಆ ಬದುಕಿಗೆ ಒಂದು ಅರ್ಥ ಇರುತ್ತೆ, ಇಲ್ಲದೆ ಇದ್ರೆ ಇರೋದಿಲ್ಲ. ಆ ಅರ್ಥವನ್ನು ಅರ್ಥಗರ್ಭಿತವಾಗಿ ಮಾಡಿ ತೋರಿಸಿದವರು ಶ್ರೀರಾಮಚಂದ್ರ. ಆದ್ದರಿಂದಲೇ ರಾಮಾಯಣ ಯಾವತ್ತೂ ಕೂಡ ಮರೆಯುವುದಕ್ಕೆ ಸಾಧ್ಯ ಇಲ್ಲದೇ ಇದೆ. ಕೌಸಲ್ಯಾದೇವಿ ಅಯೋಧ್ಯೆಯನ್ನು ಬಿಟ್ಟು ತೆರಳಿದ್ದಾರೆ. ಇಡೀ ಅಯೋಧ್ಯ ಮೌನ ಮುಕ್ತವಾಗಿದೆ. ಯಾರ ಮನೆಯಲ್ಲೂ ಸಂತೋಷ ಇಲ್ಲ. ನಾವು ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರೇನಾದರೂ ಸತ್ತರೆ 1 ವರ್ಷ ಶುಭ ಕಾರ್ಯ ಮಾಡೋದಿಲ್ಲ. ಶಾಸ್ತ್ರಸಮ್ಮತವಾಗಿ ಗರುಡ ಪುರಾಣ ಹೇಳುವ ರೀತಿ ಯಾವುದೇ ವರ್ಣದವರಾಗಲಿ, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನುವ ಭೇದ ಇಲ್ಲ. ಯಾವುದೇ ವರ್ಣದವರು ಅವರ ಮನೆಯಲ್ಲಿ 1 ಸಾವಾದರೆ 365 ದಿವಸಗಳ ಕಾಲ ಶುಭ ಕಾರ್ಯ ಮಾಡುವಾಗಿಲ್ಲ. ಸಂತೋಷ ಪಡುವಂಥ ಸಂದರ್ಭವನ್ನು ಮನೆಯಲ್ಲಿ ಸೃಷ್ಟಿ ಮಾಡಬಾರದು ಅನ್ನುವ ತತ್ವ ಸಿದ್ಧಾಂತ. ಯಾಕೆ? ದುಃಖ ಸಾವು ಅನ್ನೋದು ದುಃಖ. ಆ ದುಃಖವನ್ನೇ ನೆನೆದು ನಾವು 1 ವರ್ಷ ಕಾಲ ಕಳೆಯುವುದಕ್ಕೆ ಸಿದ್ಧರಾದರೆ ಸತ್ತಂತ ವ್ಯಕ್ತಿಯ ಆತ್ಮಕ್ಕೆ ನಿರಂತರ ಶಾಂತಿ ಸಿಗುತ್ತೆ. 365 ದಿವಸ ಅವರು ಸಂಚಾರ ಮಾಡಿದರೂ ಅವರ ದೃಷ್ಟಿ ನಿಮ್ಮ ಸಂಸಾರದ ಮೇಲೆ ಇರುತ್ತೆ. ಸತ್ತ ವ್ಯಕ್ತಿ ಇದು ಗರುಡ ಪುರಾಣದ ಪ್ರೇತಕಾಂಡದಲ್ಲಿ ನೋಡಿದ್ರೆ ನಿಮಗೆ ಅದು ಗೊತ್ತಾಗುತ್ತೆ. ನಾವೇನೋ ತಿಳ್ಕೊಂಡಿದ್ದೀವಿ, ಸತ್ತೋದ ನಮಗೂ ಅವನಿಗೂ ಏನು ಸಂಬಂಧ ಇಲ್ಲ ಅಂತ. 365 ದಿವಸ ಆಮೇಲೆ ಯಮಧರ್ಮ ಮತ್ತು ರುದ್ರದೇವರಿಂದ ಅವರು ಮಾಡಿರುವಂಥ ಪಾಪ ಪುಣ್ಯಕ್ಕೆ ಅನುಸಾರವಾಗಿ ಸ್ವರ್ಗವೋ ನರಕವೋ ಅನ್ನೋದು ಆದ ಮೇಲೆ ಆವತ್ತು ನಮ್ಮ ದೃಷ್ಟಿಯಿಂದ ಅವರು ದೂರವಾಗ್ತಾರೆ. ಅಲ್ಲಿವರೆಗೂ ನಮ್ಮ ಮನೆಯಲ್ಲಿ ಸತ್ತಂತ ನಮ್ಮ ಹಿರಿಯರ ದೃಷ್ಟಿ ನಮ್ಮ ಮೇಲೆ ಇರುತ್ತೆ. ಯಾವ ರೀತಿಯಿಂದಲಾದರೂ ಆಗ್ಬೋದು. ನೀವು ಸಾಮಾನ್ಯವಾಗಿ ನೋಡಬಹುದು, ಯಾರಾದರೂ ಮನೆಯಲ್ಲಿ ಸತ್ತೋದಾಗ ಸೊಸೆಯೋ ಮಗಳೋ ಗರ್ಭಿಣಿಯಾಗಿ ಮಗು ಆಗ್ಬಿಟ್ರೆ ಆ ಸತ್ತೋದವನೇ ಇಲ್ಲಿ ಹುಟ್ಟಿದಾನೆ ಅಂತ ಹೇಳುವಂಥ ವಾಡಿಕೆ ನಮ್ಮಲ್ಲಿದೆ. ಇದು ಒಂದು ವಿಧದಲ್ಲಿ ನಿಜ. ಅದರ ಅರ್ಥ ಏನಪ್ಪ ಅಂದರೆ ಅದು ನಂಬಿಕೆ ಅಲ್ಲ, ಅದು ಒಂದು ವಾಡಿಕೆ. ಅಂದರೆ ಆ ಒಂದು ಸತ್ತಂತ ವ್ಯಕ್ತಿಯ ಪೂರ್ತಿ ಇದು ನಮ್ಮ ಮನೆಯಲ್ಲಿ 1 ವರ್ಷಗಳ ಕಾಲ ಇದೆ. ಇಲ್ಲಿ ಅಯೋಧ್ಯೆಯಲ್ಲಿ ಸತ್ತಿರುವುದು ಪ್ರತಿಯೊಂದು ಮನೆಯ ತಾಯಿ ಕೌಸಲ್ಯ. ಪ್ರತಿದಿನ ಎಷ್ಟು ದಾನ ಮಾಡ್ತಾ ಇದ್ಲು ಕೌಸಲ್ಯ, ಎಷ್ಟು ದಾನ! ಇವತ್ತಿನವರೆಗೆ ಕೈಕೆ ಮತ್ತು ಸುಮಿತ್ರೆ ಮಾಡದೇ ಇರುವಷ್ಟು ದಾನವನ್ನು ಮಾಡ್ತಿದ್ದವರು ಕೌಸಲ್ಯಾದೇವಿ. ಬೆಳಿಗ್ಗೆ ಎದ್ದು ಕೂಡಲೇ ಅವ್ರು ಮಾಡ್ತಾ ಇದ್ದ ಕೆಲಸ ಅದೇ. ನಿತ್ಯ ಕರ್ಮ ಮುಗಿಸಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ಎಲ್ಲವನ್ನೂ ಆದ ಮೇಲೆ ಮೊದಲು ಬಡಬಗ್ಗರಿಗೆ, ದೀನದಲಿತರಿಗೆ, ದರಿದ್ರರಿಗೆ, ರೋಗಿಗಳಿಗೆ, ಇವರಿಗೆಲ್ಲರಿಗೂ ಕೂಡ ಅವರವರಿಗೆ ಅವಶ್ಯಕ ಇರುವಂಥದ್ದನ್ನು ದಾನ ಮಾಡ್ತಾ ಇದ್ರು. ಔಷಧಿ ಬೇಕಾದವ್ರಿಗೆ ಔಷಧಿ, ದುಡ್ಡು ಬೇಕಾದವ್ರಿಗೆ ದುಡ್ಡು, ಊಟ ಬೇಕಾದವ್ರಿಗೆ ಊಟ, ಬಟ್ಟೆ ಬೇಕಾದವ್ರಿಗೆ ಬಟ್ಟೆ. ಸತ್ಪಾತ್ರರಿಗೆ ಸಲ್ಲದ ದಾನ ಅಲ್ಲ ಅಂತಾರೆ. ದಾನ ಮಾಡೋದು ದೊಡ್ಡದಲ್ಲ. ಯಾವ ದಾನವನ್ನು ಯಾರಿಗೆ ಯಾವ ಸಂದರ್ಭದಲ್ಲಿ ಮಾಡಿದರೆ ಒಳ್ಳೆಯದು ಅದು ದಾನವಾಗತ್ತೆ ಅನ್ನುವುದನ್ನು ತಿಳಿದು ಅದನ್ನೇ ಸತ್ಪಾತ್ರರಿಗೆ ಸಲ್ಲದ ದಾನ ಅಲ್ಲ. ರೋಗಿಯಾದವನಿಗೆ ಔಷಧಿ ಕೊಡಬೇಕು, ಊಟ ಇಲ್ಲದಿದ್ದವನಿಗೆ ಅನ್ನ ಹಾಕಬೇಕು, ಬಡವನಾದವನಿಗೆ ಅವನ ಬಡತನ ಹೋಗಲಿಕ್ಕೆ ಪ್ರಯತ್ನ ಪಡಬೇಕು. ಹೀಗೆ ಅವರವರ ಅವಶ್ಯಕತೆಗೆ ಏನಿದೆಯೋ ಅದನ್ನು ನಾವು ದಾನದ ರೂಪದಲ್ಲಿ ಕೊಡಬೇಕೇ ಹೊರತು ಇದ್ದವರಿಗೆ ಇರುವುದು ಕೊಟ್ಕೊಂಡ್ರೆ ಅದು ದಾನ ಅಂತ ನಮಗೆ ಲೆಕ್ಕಾಚಾರಕ್ಕೆ ಬರೋದಿಲ್ಲ. ಅದು ದಾನವೂ ಆಗೋದಿಲ್ಲ ಯಾವತ್ತೂ ಕೂಡ. ಬಲಿಚಕ್ರವರ್ತಿ, ಅಲರ್ಕ, ಅಂಬರೀಷ ಇವರ ಕಥೆಗಳನ್ನು ಕೇಳಿದಾಗ ಅದರಲ್ಲೂ ಬಲಿಚಕ್ರವರ್ತಿ ಅತ್ಯಂತ ಸೂಕ್ಷ್ಮವಾಗಿ ದಾನ ಮಾಡ್ತಾ ಇದ್ದಿದ್ದವನು. ಅತ್ಯಂತ ಸೂಕ್ಷ್ಮ. 3 ದಿನದ ಹಿಂದೆಯೇ ಅವರ ಪರಿವಾರದವರು ಬಂದು ಹೇಳಬೇಕಿತ್ತು, ಇಂಥ ಕಡೆ ಇಂಥ ಬಡವರಿದ್ದಾರೆ, ಇಂಥ ಕಡೆ ಇಂಥ ರೋಗಿಗಳಿದ್ದಾರೆ, ಇಂಥ ಕಡೆ ಇಂಥ ಚಿಂತೆಯಲ್ಲಿರುವಂಥ ಒಂದು ಸಂಸಾರ ಇದೆ. ಅವುಗಳನ್ನು ಗುರುತಾಕೊಂಡು ಮಾರನೇ ದಿನ ದಾನ ಮಾಡುವಾಗ ಅವರುಗಳಿಗೆ ಪ್ರಾಧಾನ್ಯತೆ ಕೊಡ್ತಿದ್ದವನು ಬಲಿಚಕ್ರವರ್ತಿ. ದಾನದಲ್ಲಿ ಮೊದಲನೆಯವನು ಬಲಿಚಕ್ರವರ್ತಿ, 2ನೇಯವನು ರವಿಕುಲದಲ್ಲಿ ಬರುವಂಥ ಅಲರ್ಕ ಅಂತ ಒಬ್ಬ ರಾಜ, 3ನೇಯವನು ಮಹಾಭಾರತದಲ್ಲಿ ಬರುವ ಕರ್ಣ. ನಾವು ಈಗ ಮೊದಲನೇ ಜಾಗಕ್ಕೆ ಕರ್ಣನಿಟ್ಬಿಟ್ಟಿದ್ದೀವಿ. ಅಲ್ಲ, ಒಂದು ರೀತಿಯಲ್ಲಿ ಕರ್ಣ ಮಾಡಿದ ದಾನವನ್ನು ದಾನ ಅಂತ ನಾವು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆ? ಇನ್ನೊಬ್ಬರ ಹಂಗಿನಲ್ಲಿ ಇದ್ದು ಆ ಹಂಗಿನಿಂದ ದುರ್ಯೋಧನ ಕೊಡ್ತಿದ್ದುದನ್ನು ದಾನ ಮಾಡ್ತಾ ಇದ್ದ. ಅದು ಸ್ವತಂತ್ರವಾಗಿ ಅಲ್ಲ. ಆದ್ದರಿಂದ ನಾವು ಅದನ್ನು ದಾನ ಅಂತ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಹಳ ಸೂಕ್ಷ್ಮ ದಾನದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ. ಆದ್ದರಿಂದಲೇ ಕಾರಣಾಂತರಗಳಿಂದ ನಾವು ದಾನವನ್ನು ಮಾಡೋದು ಅಂತ. ಕೆಲವು ದಾನವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ಎಳ್ಳು ದಾನ ಮಾಡಬೇಕು ಅಂತಿದೆ. ಯಾರು ಎಳ್ಳು ದಾನ ತಗೋತಾರೆ? ಯಾರು ತಗೊಳ್ತಾರೆ? ತಗೊಳ್ಳೋದಿಲ್ಲ.
ಅದನ್ನು ಎಳ್ಳನ್ನು ದಾನ ಮಾಡ್ತಾ ಇದ್ದೀವಿ ಅನ್ನುವ ರೂಪಾಂತರ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಎಳ್ಳು ದಾನ ಮಾಡಬೇಕು ಅಂತಿದೆ. ಎಳ್ಳಿನ ಪುಳಿಯೋಗರೆ, ಎಳ್ಳನ್ನ, ಎಳ್ಳು ಉಂಡೆ, ಎಳ್ಳು ಬೆಲ್ಲ ಸೇರಿಸಿ ಈ ಒಂದು ಕಾರಣದಿಂದ ನಾವು ಕೊಡುವುದೇ ಹೊರತು ನಾವು ಇವತ್ತು ನಿಮಗೆ ಎಳ್ಳೆಣ್ಣೆ ದಾನ ಮಾಡಬೇಕು ಅಂತ ಬಂದ್ರೆ ಯಾರೂ ಕೂಡ ತಗೊಳ್ಳೋದಿಲ್ಲ. ಅದಕ್ಕೆ ರೂಪಾಂತರ ಮಾಡಬೇಕು. ದೇವರಿಗೆ ಆ ಭೇದ ಇಲ್ಲ. ಎಳ್ಳೆಣ್ಣೆಲಿ ದೀಪ ಹಚ್ಚಿದ್ರೆ ಅವನೇನು ಬೇಡ ಅನ್ನೋದಿಲ್ಲ. ಆದ್ದರಿಂದ ನಾವು ದಾನ ಮಾಡುವುದಕ್ಕೆ ಸಾಧ್ಯ ಇಲ್ಲದೆ ಅದನ್ನು ತಗೊಳ್ಳೋರು ಇಲ್ಲ ಅಂದರೂ ಚಿಂತೆಗೇನು ಒಳಗಾಗಬೇಕಾಗಿಲ್ಲ. ಅದಕ್ಕೆ ಪರ್ಯಾಯದ ಮಾರ್ಗ ಇದೆ. ಕಪ್ಪು ಬಟ್ಟೆಯನ್ನು ದಾನ ಮಾಡುವಂತಾರೆ. ಇವತ್ತು ಕಪ್ಪು ಬಟ್ಟೆ ಯಾರು ಇಸ್ಕೊಳ್ತಾರೆ? ಯಾರು ಇಸ್ಕೊಳ್ಳಲ್ಲ. ನೀವು ಕೊಟ್ಟರು ಇಸ್ಕೊಳ್ಳೋದಿಲ್ಲ. ಅವಾಗ ಅಕಸ್ಮಾತ್ ನೀವು ಯಾರಿಗಾದರೂ ಇಲ್ಲ ನೀವು ತಗೊಳ್ಳೇಬೇಕು ಅಂತ ಕೊಟ್ಟರು ಮನಸ್ಸಿಲ್ಲದೆ ಸ್ವೀಕಾರ ಮಾಡಿದ ದಾನ ಆಗೋದಿಲ್ಲ, ಧರ್ಮಕ್ಕೆ ಬರೋದಿಲ್ಲ, ಅದು ನಮ್ಮ ಲೆಕ್ಕಾಚಾರಕ್ಕೆ ಇರೋದಿಲ್ಲ. ನೀನು ದಾನ ಮಾಡಿದ್ದಿ ಅಂತ ನಿಮ್ಮ ಒಂದು ಇದರಲ್ಲಿ ನಿಮ್ಮ ಹೆಸರಿನಲ್ಲಿ ಬರೆಯೋದಿಲ್ಲ ಯಾವತ್ತೂ ಅಷ್ಟು. ಆದ್ದರಿಂದ ಇದೆಲ್ಲ ಬಹಳ ಸೂಕ್ಷ್ಮ. ಕೌಸಲ್ಯಾದೇವಿ ಹೋದ ಮೇಲೆ ತಮ್ಮ ಮನೆಯಲ್ಲಿ ಯಜಮಾನಿ ಸತ್ತಿದ್ದಾಳೆ ಅನ್ನುವಂಥ ಮೌನ ಮನಸ್ಸಿನಲ್ಲಿ ಇಡೀ ಅಯೋಧ್ಯೆಯ ಜನ ಕಾಲ ಕಳೀತಾ ಇದ್ದಾರೆ. ಅರಮನೆಯಂತೂ ಪೂರ್ತಿ ಸ್ತಬ್ಧವಾಗಿದೆ. ಒಬ್ಬರ ಜೊತೆಯಲ್ಲಿ ಮಾತಾಡ್ತಾ ಇಲ್ಲ. ಸತ್ತ ಮನೆಯಲ್ಲಿ ಮೌನ ಇರಬೇಕು ಯಾವತ್ತು. ಬಾಯಿ ಬಡ್ಕೊಳ್ಳೋದಲ್ಲ, ಕಿರ್ಚ್ಕೊಳ್ಳೋದಲ್ಲ. ಮೂರು ಮನೆ ಕೇಳುವಾಗೆ 3 ರಾತ್ರಿ ಹಣ ಇಟ್ಕೊಂಡು ಕಿರ್ಚ್ಕೊಳ್ಳೋದಲ್ಲ. ಅದು ಸತ್ತ ಮನೆಯಲ್ಲಿ ಮೌನ. ಆ ಮೌನವೇ ಆ ಆತ್ಮಕ್ಕೆ ಶಾಂತಿ ಕೊಡೋದು. ಇಲ್ಲದೆ ಇದ್ರೆ ಅದು ಶಾಂತಿ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಯಾವಾಗ ಮನುಷ್ಯನಿಗೆ ಮೌನ ಆಭರಣ ಆಗತ್ತೆ ಅಂದರೆ ಆ ಮನೆಯಲ್ಲಿ ಮೌನವನ್ನು ವಾತಾವರಣವನ್ನು ತಂದಾಗ ಮನುಷ್ಯನಿಗೆ ಮೌನ ಆಭರಣ. ಬಹಳ ಒಳ್ಳೆಯ ಗುಣ ಇದು. ಇದರಿಂದ ಯಾರಿಗೂ ತಲೆ ಕೆಟ್ಟೋಗೋದಿಲ್ಲ, ಯಾರು ದ್ವೇಷಿಗಳು ಆಗೋದಿಲ್ಲ, ಯಾರು ಮಿತ್ರರು ಆಗೋದಿಲ್ಲ. ಮೌನ ಆಗಿದ್ರೆ ಅಷ್ಟೇ ಮನೆಯಲ್ಲಿ. ಅದು ಒಂದು ಆಭರಣ ಮನುಷ್ಯನಿಗೆ. ಅಯೋಧ್ಯೆಯಲ್ಲಿ ಎಲ್ಲ ಮೌನ. 2 ರಾತ್ರಿ ಕಳೆದಿದೆ. 3ನೇ ದಿನ ಅಸ್ಥಿ ವಿಸರ್ಜನೆ ಆಗಬೇಕು. ವಸಿಷ್ಠರು ಸುಮಂತ್ರನನ್ನು ಭೇಟಿ ಮಾಡ್ತಾರೆ. ರಾಮದೇವರನ್ನೇನಾದರೂ ಕಂಡಿದ್ರಾ ಅಂತ. ಆಗ ಮಹಾಮಂತ್ರಿ ಹೇಳ್ತಾರೆ, ಇಲ್ಲ, ನಾವು ಇಬ್ಬರು ಹೋಗಿ ಇವತ್ತು ನೋಡೋಣ. 2ನೇ ದಿವಸ, ನಾಳೆ 3ನೇ ದಿವಸಕ್ಕೆ ಅಸ್ಥಿ ಸಂಚಯನ ಆಗಬೇಕು. ಬೂದಿ ಬಿಡೋದಲ್ಲ, ಅದು ಅಸ್ಥಿ ಸಂಚಯನ. ನಮ್ಮ ದೇಹದ ಮೂಳೆಯನ್ನು ನಾವು ಸತ್ತ ಮೇಲೆ ಮಣ್ಣಿಗೋ ನೀರಿಗೋ ಹಾಕುವಂಥ ಕ್ರಮ ಅಷ್ಟೇ. ನೀವು ನೀರಿಗೆ ಹಾಕೋದ್ರೂ ಅದು ಮಣ್ಣಿಗೆ ಹೋಗುತ್ತೆ, ನಿಲ್ಲು ಹೋಗೋದಿಲ್ಲ. ಅದು ಮೂಳೆ ಯಾವತ್ತೂ ನಾಶ ಆಗೋದಿಲ್ಲ. 1000 ವರ್ಷವಾದರೂ ಮೂಳೆ ಹಾಗೇ ಇರುತ್ತೆ. ನಾವು ಸತ್ತು 100 ವರ್ಷ ಆದರೂ ನಮ್ಮ ಮೂಳೆಯನ್ನು ತೆಗೆದು ಇದು ನಮ್ಮದೇ ಮೂಳೆ ಅಂತ ಕಂಡುಹಿಡಿಯುವಂಥ ವಿಜ್ಞಾನವೂ ಕೂಡ ಇವತ್ತಿದೆ. ಯಾಕೆ? ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳೋದಿಲ್ಲ. ಮನುಷ್ಯನಿಗೆ ನಿಜವಾದ ಆಸ್ತಿ ಅಸ್ಥಿ, ದುಡ್ಡಲ್ಲ. ಮನುಷ್ಯನಿಗೆ ನಿಜವಾದ ಆಸ್ತಿ ಅಸ್ಥಿ. ನಾನು ಬದುಕಿದ್ದೆ ಅನ್ನುವುದನ್ನು ಸಾಕ್ಷಿಭೂತವಾಗಿ ತೋರಿಸುವಂಥದ್ದು ಈ ದೇಹದಲ್ಲಿರುವ ಮೂಳೆಗಳು ಮಾತ್ರ. ಚರ್ಮ ಇಲ್ಲ, ರಕ್ತ ಇಲ್ಲ, ಏನೂ ಇಲ್ಲ. ಇನ್ನು ಉಳಿದ ದೇಹದಲ್ಲಿ ಇರುವಂಥ ಬೇರೆ ಬೇರೆ ನಾವೆಲ್ಲ ನೋಡುವಂಥದ್ದು ಅದು ಯಾವುದೂ ಶಾಶ್ವತವಾಗಿರೋದಿಲ್ಲ. ಆದ್ದರಿಂದಲೇ ಅಸ್ಥಿ ವಿಸರ್ಜನೆ. ಕೆಲವರು ಅದನ್ನು ಬೂದಿ ಬಿಡೋದು ಅಂತ ಹೇಳ್ತಾರೆ. ಬರೀ ಬೂದಿಯನ್ನೇ ಬಿಡುವಾಗೇ ಇಲ್ಲ ಯಾವತ್ತು. ನೀವು ಶ್ರೀರಂಗಪಟ್ಟಣದಲ್ಲಿ ತಗೊಂಡೋಗಿ ಆ ಮಡಿಕೆ ಮೇಲೆ ಸುಮಾರು ಒಂದು 10 ಬಿಂದಿಗೆ ನೀರು ಹಾಕ್ತಾರೆ ಮಡಿಕೆ ಒಳಗಡೆ. ಯಾಕೆ? ಆ ಮೂಳೆಯಲ್ಲಿ ಅಂಟುಕೊಂಡಿರುವ ಭಸ್ಮ, ಬೂದಿ ಎಲ್ಲ ನೀರಿನಲ್ಲಿ ತೇಲೋಗ್ಬೇಕು, ಮೂಳೆ ಮಾತ್ರ ಉಳ್ಕೊಳ್ಬೇಕು. ಅದಕ್ಕೆ ಅವರು ಮಂತ್ರ ಹೇಳ್ಕೊಂಡು ನೀರು ಹಾಕ್ಸ್ತಾನೆ ಇರ್ತಾರೆ ಕರ್ಮ ಮಾಡೋದ್ರ ಜೊತೆಲಿ. ನೀವು ಹಾಕ್ತಾ ಇರ್ರಿ ನೀರು ಅಂತ. ಉದ್ದೇಶ ಏನು ಅಂದರೆ ಅಲ್ಲಿ ಬೂದಿ ಇರಬಾರದು ಅಂತ. ಆಮೇಲೆ ಅದನ್ನು ಅಸ್ಥಿ ವಿಸರ್ಜನೆ. ಕಾಶಿನಗರದಲ್ಲಿ ಅಸ್ಥಿ ವಿಸರ್ಜನೆ ಪ್ರಯಾಗದಲ್ಲಿ ಮಾಡಬೇಕು ಅಂತ ಇವತ್ತು ಆವತ್ತಿನ ಕಾಲದಿಂದಲೂ ಎಲ್ಲರೂ ಕೇಳ್ಬೋದು, ತ್ರೇತಾಯುಗದಲ್ಲಿ ಕಾಶಿ ಇತ್ತ? ತ್ರೇತಾಯುಗದಲ್ಲಿ ರಾಮಾಯಣ ನಡೆದದ್ದು. ಅದು ಇಂಥ ಪ್ರಶ್ನೆಗಳು ಕೇಳಿದಾಗ ಅದಕ್ಕೆ ಉತ್ತರವೇ ಇಲ್ಲ. ಪ್ರಪಂಚ ಸೃಷ್ಟಿಯಾದಾಗಲೇ ಬೇಕಾದಷ್ಟು ನಮಗೆ ಆಧಾರ ಇದೆ. ಅದಕ್ಕೆ ಯಾರೋ ಈ ಪ್ರಶ್ನೆ ಕೇಳಿದ್ರು, ಅದಕ್ಕೆ ನಾನು ಸುಮ್ಮನೆ ಒಂಚೂರು ಕೋಟ್ ಮಾಡಿದೆ ಅಷ್ಟೇ. ಅಂಥ ಪ್ರಶ್ನೆಗಳು ನಿಜವಾಗಲೂ ಕೂಡ ಲಘು ಅವೆಲ್ಲ. ಹೌದು, ಏನೋ ಕೇಳಬೇಕು ಅಂತ ಕೇಳ್ಬಿಡೋದು. ಕಾಶಿಗೆ ಹೋಗಿದ್ರು ಅಂತಾರಲ್ಲ, ಆವಾಗ ಕಾಶಿ ಇತ್ತ ಸ್ವಾಮಿ? ಕಾಶಿ ಮಾಡಿದ್ದು ನರೇಂದ್ರ ಮೋದಿಯವರ? ಇಲ್ಲ, ಅದು ಯಾವತ್ತಿಂದನೋ ಇತ್ತದು. ಅದಕ್ಕೆ ಲೆಕ್ಕಾಚಾರ ಬೇಕಲ್ವ? ನಮ್ಮ ದೃಷ್ಟಿಯಲ್ಲಿ ಏನೋ ಒಂದಿದೆ ಅಂದರೆ ಅದೇ ಸತ್ಯ ಆಗಿರೋದಿಲ್ಲ ಯಾವತ್ತು. ಮಾರನೇ ದಿನ ಮಹಾಮಂತ್ರಿ ಸುಮಂತ್ರ, ಕುಲಗುರುಗಳಾದಂಥ ವಸಿಷ್ಠರು, ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲರೂ ಕೂಡ, ವಸಿಷ್ಠರು ಎಲ್ಲರೂ ಸೇರಿ ಒಂದು ಪುಟ್ಟ ಸಭೆಯನ್ನು ಮಾಡ್ತಾರೆ. ಹೇಗೆ, ಎಲ್ಲಿ, ಹೇಗೆ ಮಾಡಬೇಕು, ಯಾವ ಕ್ರಮವಾಗಿ ಮಾಡಬೇಕು ಅಂತ. 11 ದಿವಸದ ಸೂತ್ರಶಾಸ್ತ್ರವನ್ನು ಆವತ್ತು ಮಾಡಬೇಕು. 11 ದಿವಸದಲ್ಲಿ ಏನೇನು ಮಾಡ್ತೇವೋ ಆ ಎಲ್ಲ ದಿವಸದ್ದು ಒಂದೊಂದು ಸೂಚನೆಗಳನ್ನು ಅಲ್ಲಿ ಇಟ್ಟಿರಬೇಕು. ಅಸ್ಥಿ ವಿಸರ್ಜನೆಯ ದಿನ ಇಲ್ಲಿಂದ ತಗೊಂಡೋಗಿ ನೀರು ಬಿಟ್ಬಿಟ್ಟು ಆ ಕಡೆಯಿಂದ ವಾಪಸ್ ಬರೋದಲ್ಲ. ಸಂಸ್ಕಾರ ಮಾಡಿದ ಮೊದಲನೇ ದಿನ
ಎರಡನೇ ದಿನ 3, 4, 5, 6, 7, 8, 9, 10, 11, 12, 13. 13ನೇ ದಿವಸಕ್ಕೇನೆ ಆ ಅಸ್ಥಿಯ ಮೇಲೆ ತುಳಸಿಯನ್ನು ಹಾಕಿಸ್ತಾರೆ. ಕೊನೆಯಲ್ಲಿ ವೈಕುಂಠಕ್ಕೆ ಹೋಗ್ತಾ ಇದೆ ಇದು ಅಂತ ಕೊನೆಯಲ್ಲಿ ತುಳಸಿಯನ್ನು ಹಾಕಿ ಮತ್ತೆ ನೀರನ್ನು ಬಿಡಿಸಿ ಆಮೇಲೆ ವಿಸರ್ಜನೆ ಮಾಡ್ತಾರೆ. ಇದು ಕ್ರಮ. ಎಲ್ಲವೂ ಕೂಡ ಸತ್ತಂತ ವ್ಯಕ್ತಿ ಪಾಪಿಯಾಗಿದ್ದರೂ ಕೂಡ ಈ ಒಂದು ಸಂಸ್ಕಾರ ಕ್ರಿಯೆಯನ್ನು ಶಾಸ್ತ್ರೋಕ್ತವಾಗಿ ಮಾಡಿದಾಗ ಒಂದು ವಿಧದಲ್ಲಿ ಅವನು ಮಾಡಿರಬಹುದಾದಂಥ ಪಾಪಗಳಲ್ಲಿ ಅರ್ಧ ಪಾಪ ನಾಶವಾಗತ್ತೆ ಅನ್ನುವ ಸೂತ್ರ ಗರುಡ ಪುರಾಣ ಹೇಳ. ಈ ಒಂದು ಕಾರಣಕ್ಕಾದರೂ ಸತ್ತವರಿಗೆ ನಿಜವಾಗಿ ಶ್ರದ್ಧೆಯಿಂದ ಶ್ರಾದ್ದ ಮಾಡಬೇಕು. ಸಭೆಯಲ್ಲಿ ಮಂತ್ರಿಗಳು ನಿರ್ಣಯಕ್ಕೆ ಬರ್ತಾರೆ. ಎಲ್ಲರೂ ಕೂಡ ಪರಿವಾರದ ಸಮೇತ ಬಂಗಾರದ ಬಿಂದಿಗೆ ರಾಮಾಯಣದಲ್ಲಿ ಬಂಗಾರದ ಕತೆ ಬೇಕಾದಷ್ಟು ಬರುತ್ತೆ, ಗೊತ್ತಿರ್ಬೋದು ನಿಮಗೆಲ್ಲ. ರಾಮದೇವರಿಗೆ ಪಟ್ಟಾಭಿಷೇಕ ಮಾಡಿದಾಗ 50 ಬಂಗಾರದ ಬಿಂದಿಗೆ, 50 ನದಿಗಳಲ್ಲಿ ನೀರು ತರಬೇಕು ಸರೋವರದಲ್ಲಿ ಅಂತ. ಬಂಗಾರದ ಬಿಂದಿಗೆ 50, ಭರತ ಇದೆಲ್ಲ ಸಿದ್ಧ ಮಾಡಿರ್ತಾನೆ. 500 ಬೆಳ್ಳಿಯ ಬಿಂದಿಗೆಗಳು, 500 ವಿಧವಾದ ನದಿ, ಆ ನದಿಗಳಲ್ಲಿ ನೀರು ತರಬೇಕು. 500, 50 ಬಂಗಾರದ ಬಿಂದಿಗೆ. ಈ ಎಲ್ಲ ನೀರಿನಿಂದ ರಾಮದೇವರಿಗೆ ಸ್ನಾನ ಮಾಡಿಸಿ ಅಭಿಷೇಕ ಮಾಡಿಸಿ ಆಮೇಲೆ ಪಟ್ಟಾಭಿಷೇಕ. ತ್ರಿಮೂರ್ತಿಗಳಿಂದ ಬಂದಿದ್ದಂಥ ವಸ್ತ್ರ ಆಭರಣ, ತ್ರಿಮೂರ್ತಿಗಳು ಬ್ರಹ್ಮ, ರುದ್ರ ಮತ್ತು ಮಹಾವಿಷ್ಣು, ಅಲ್ಲಿಂದ ಬಂದಿದ್ದಂಥ ಆಭರಣಗಳು. ಪಟ್ಟಾಭಿಷೇಕ ವಾಲ್ಮೀಕಿ ರಾಮಾಯಣದಲ್ಲಿ ಪಟ್ಟಾಭಿಷೇಕದ ವರ್ಣನೆ ಕೇಳಿಬಿಟ್ರೆ ನಮಗೆ ನಿಮಗೆ ಆಶ್ಚರ್ಯ ಆಗುತ್ತೆ. ಅಂತ ಸುಲಭ ಅಲ್ಲ ಅದು, ಅಷ್ಟು ಅದ್ಭುತವಾಗಿ ಪಟ್ಟಾಭಿಷೇಕ. ಇಲ್ಲೂ ಕೂಡ ಬಂಗಾರದ ಬಿಂದಿಗೆಯಲ್ಲಿ ಅರಮನೆಯ ಪಕ್ಕದಲ್ಲಿದ್ದ ಮಲ್ಲಿಗೆ ವನ, ಅಲ್ಲಿ ಅಮ್ಮನ ಸಂಸ್ಕಾರ ಮಾಡಿರ್ತಾರೆ. ಅರಮನೆ ಸರಹದ್ದಿನಲ್ಲೇ ಮಾಡೋದು, ಅವ್ರಿಗೆ ಪ್ರತ್ಯೇಕ ಸ್ಮಶಾನ ಇರೋದಿಲ್ಲ, ಅದೇ ಸರಹದ್ದಿನಲ್ಲಿ ಮಾಡಬೇಕು. ಇವತ್ತು ಕೂಡ ಅದೆಲ್ಲ ರಾಜಮನೆತನದೆಲ್ಲವೆಲ್ಲ ನಡ್ಕೊಂಡು ಬಂದಿದೆ. ಈಗ ಡೆಲ್ಲಿಯಲ್ಲಿ ಅದಕ್ಕೊಂದು ಜಾಗ ಮಾಡಿದ್ದಾರೆ, ದೊಡ್ಡವರು ಹೋದಾಗ ಅಲ್ಲೇ ಹಾಕಬೇಕು ಅಂತ ಇದೆ. ಅವರು ಯಾರೇ ಆಗಿರಲಿ, ವಿರೋಧ ಪಕ್ಷ ಆಗಲಿ ಆಡಳಿತ ಪಕ್ಷ ಆಗಲಿ, ಅವನು ಸತ್ತ ಮೇಲೆ ಅಲ್ಲೇ ಹಾಕಬೇಕು ಅಂತ ಇದೆ. ಅದೇ ರೀತಿ ಹಿಂದೆ ರಾಜಮಹಾರಾಜರಲ್ಲೂ ಅವರವರ ಸರಹದ್ದಿನಲ್ಲೇ ಇದಕ್ಕೆ ಒಂದು ಜಾಗ ಮಾಡಿಕೊಂಡಿದ್ದರು. ಅಂಥ ಜಾಗದಲ್ಲಿ ಮೊಟ್ಟ ಮೊದಲು ಕೌಸಲ್ಯಾದೇವಿದಾಗಿದೆ, ದಶರಥಂದು ಈಗಾಗಲೇ ಆಗೋಗಿದೆ. ಆ ಹೊತ್ತು ವಿಧಿಪೂರ್ವಕವಾಗಿ 9 ಗಂಟೆಗಳ ಕಾಲ ನೋಡಿ, 9 ಗಂಟೆ ಮಂತ್ರವನ್ನು ಉಪದೇಶ ಮಾಡಿ ಆ ಅಸ್ಥಿಯನ್ನು ಹೊರಗಡೆ ತೆಗಿತಾರೆ. ಯಾತಕ್ಕೆ ಅನ್ನುವ ಮೂಲ ಕಾರಣವನ್ನು ಕೊಟ್ಟಿಲ್ಲ ಅವರು. ಆದರೆ 9 ಗಂಟೆಗಳ ಕಾಲ ಕುಲ ಪುರೋಹಿತರಾಗಿದ್ದಂಥ ಜಾಬಾಲಿ, ಗೌತಮ, ವಿಶ್ವಾಮಿತ್ರ, ವಸಿಷ್ಠರು ಇವರೆಲ್ಲರೂ ಸೇರಿ ಶಾಸ್ತ್ರೋಕ್ತವಾಗಿ ಅದಕ್ಕೆ ವಿಧಿವಿಧಾನವನ್ನು ಮಾಡಿ ತದನಂತರ ಆ ದೇಹದ ಕೆಲವು ಭಾಗದ ಮೂಳೆಗಳನ್ನು ತಗೊಂಡು ಆರಿಸ್ಕೊಳ್ಳೋದು. ಕೆಲವು ಎಲ್ಲವನ್ನೂ ತಗೊಂಡು, ಇವಾಗ ಎಲ್ಲವನ್ನು ಬಿಡ್ತಾರೆ, ಅಲ್ಲಿ ಶಾಸ್ತ್ರ ಮಾಡುವಾಗ ಬಿಂದಿಗೆಯನ್ನು ಪಕ್ಕದಲ್ಲಿಟ್ಟು ಕೆಲವನ್ನು ಅದರಲ್ಲಿ ಆರಿಸಿ ಕರ್ತೃವೇ ಅದನ್ನು ಮುಟ್ಟಿ ತೆಗಿಬೇಕು. ಎಲ್ಲರೂ ತೆಗೆಯುವಾಗಿಲ್ಲ. ಯಾರು ಆ ಕಾರ್ಯವನ್ನು ಮಾಡುವುದಕ್ಕೆ ಕರ್ತೃ ಸ್ಥಾನದಲ್ಲಿರ್ತಾನೋ ರಾಮದೇವರು ದೇಹದ ಕೆಲವು ಭಾಗಗಳನ್ನು ಹೇಳ್ತಾರೋ, ಮಂಡಿಯ ಚಿಪ್ಪು, ಎದೆ ಎತ್ತರ ಇರುವಂಥ ಇದು ಕೆಲವು 9 ಭಾಗವನ್ನು ಹೇಳ್ತಾರೆ. ಆ 9 ಮೂಳೆ ಚೂರನ್ನು ತಗೊಂಡು ಅದಕ್ಕೆ ಮಾತ್ರ ಶಾಸ್ತ್ರ ಮಾಡ್ತಾರೆ. ಇದು ಬಹಳ ವಿಧಾನ ಶಾಸ್ತ್ರದಲ್ಲಿ ಬೇಕಾದಷ್ಟು. ಇದೆಲ್ಲವೂ ಕೂಡ ಕಠೋಪನಿಷತ್ತು ಮತ್ತು ಗರುಡ ಪುರಾಣ ಎರಡೂ ತಿಳಿಸುತ್ತೆ. ಶಾಸ್ತ್ರೋಕ್ತವಾಗಿ ಬಂಗಾರದ ಬಿಂದಿಗೆಯಲ್ಲಿ ಕೌಸಲ್ಯಾದೇವಿಯ ಆ ಅಸ್ಥಿಯನ್ನು ಭಕ್ತಿಯಿಂದ ತುಂಬಿಕೊಂಡ ರಾಮದೇವರು ತಾವು ತೆಗೆದುಕೊಂಡು ಹೊರಡ್ತಾರೆ ಕಾಶಿ ಯಾತ್ರೆಗೆ. ಅದನ್ನು ಮಧ್ಯೆ ನಾವು ಕೈಯಲ್ಲಿ ಹಿಡ್ಕೊಂಡ್ರೆ ಎಲ್ಲಿ ನಾವು ಅಸ್ಥಿಯನ್ನು ವಿಸರ್ಜನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇವೋ ಅಲ್ಲಿಯವರೆಗೂ ಅದನ್ನು ಕೆಳಗಡೆ ಇಡುವಾಗಿಲ್ಲ. ನಾವು ಕಾರ್ನಲ್ಲಿ ಕೂತ್ಕೊಂಡು ಶ್ರೀರಂಗಪಟ್ಟಣಕ್ಕೆ ಹೋಗ್ತಿದ್ರೆ ತೊಡೆ ಮೇಲೆ ಇಟ್ಕೊಂಡಿರ್ತೀವಿ, ಮಡಕೆ ಇಟ್ಕೊಂಡು ಬಿಡದಿ ಬಂದು ಕೂಡಲೇ ಇಡ್ಲಿ ತಿನ್ನಬೇಕು ಅಂತ ಅಲ್ಲಿ ಇಟ್ಬಿಟ್ಟು ಇಡ್ಲಿ ಅಂಗಡಿಗೆ ಹೋಗೋಂಗಿಲ್ಲ. ಅದು ನೆಲದಿಂದ ಕೆಳಗಡೆ ಇಡುವಾಗೇ ಇಲ್ಲ. ಎಲ್ಲಿಡಬೇಕೋ ಶ್ರೀರಂಗಪಟ್ಟಣದಲ್ಲಿ ಆ ಕಾರ್ಯವನ್ನು ಮಾಡಲಿಕ್ಕೆ ಬ್ರಾಹ್ಮಣರು ಯಾವ ಜಾಗವನ್ನು ನಿಮಗೆ ಸೂಚಿಸ್ತಾರೋ ಆ ಜಾಗದಲ್ಲಿ ಮಡಿಕೆ ಇಡುವವರೆಗೂ ನಿಮ್ಮ ದೇಹವನ್ನು ಬಿಟ್ಟು ಮಡಿಕೆ ಬೇರೆಯನ್ನು ಸ್ಪರ್ಶ ಮಾಡಬಾರದು. ಬಹಳ ಸೂಕ್ಷ್ಮ ಇದು. ಕೆಲವರಿಗೆ ಗೊತ್ತಿದೆ, ಕೆಲವರು ಗೊತ್ತಿಲ್ಲ. ಕೆಲವರು ಬ್ಯಾಗಲ್ಲಿ ಇಟ್ಕೊಂಡು ನೇತಾಕೊಂಡು ಹೋಗ್ತಾರೆ. ಅದನ್ನು ಇಲ್ಲಿ ಇಟ್ಕೊಳ್ಬೇಕು ಅಂತಿದೆ. ನಮ್ಮ ತಂದೆದೋ, ತಾಯಿದೋ, ಬಂಧುಗಳದೋ, ಯಾರ್ದೋ ಆದಾಗ ಇಲ್ಲೇ ಆ ದೇಹವನ್ನು ತಪ್ಪಿಕೊಂಡಾಗಿರಬೇಕು ಅಂತ ಅಷ್ಟೇ ಶ್ರದ್ಧೆಯಿಂದ ಜೋಪಾನವಾಗಿ ತಗೊಂಡೋಗ್ಬೇಕು. ಈ ಸಂದರ್ಭದಲ್ಲಿ ಅನಾಹುತಗಳಾಗುವುದು ಸಹಜ.
ಕೆಲವು ನಮಗೆ ಗೊತ್ತಿಲ್ಲದೆ ಥರ ಅನಾಹುತಗಳಾಗುತ್ತೆ. ಅದು ಆಗದೇ ಇರುವ ರೀತಿ ವ್ಯವಸ್ಥೆಯನ್ನು ಮಾಡಿಕೊಂಡು ಜೋಪಾನವಾಗಿ ತಗೊಂಡು ನಾವು ಎಲ್ಲಿಗೆ ಹೋಗಬೇಕೋ ಆ ಜಾಗದಲ್ಲಿ, ಆ ಜಾಗವನ್ನು ಬಿಟ್ಟು ಬೇರೆ ಜಾಗದಲ್ಲಿ ಶಾಸ್ತ್ರ ಮಾಡದೇ ಇರೋ ಜಾಗದಲ್ಲಿ ಅದನ್ನು ಸ್ಥಾಪನೆ ಮಾಡೋದು. ಅಷ್ಟೇ ಅಚ್ಚುಕಟ್ಟಾಗಿ ರಾಮದೇವರು ಸಂಪೂರ್ಣವಾಗಿ ತಗೊಂಡು ಬರ್ತಾರೆ. ಅಲ್ಲಿ ವಿಧಿವತ್ತಾಗಿ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಯಾರಿಗೇ ಆದರೂ ಕೂಡ ಆ ಸಂದರ್ಭದಲ್ಲಿ ದುಃಖ ಅನ್ನೋದು ಇದ್ದೇ ಇರುತ್ತೆ. ಆದರೂ ಕೂಡ ಅದನ್ನು ತಡ್ಕೊಂಡು ಆ ಕಾರ್ಯವನ್ನು ಮಾಡಬೇಕಾದದ್ದು ಕ್ರಮ ಮುಗಿಸಿದ್ದಾರೆ. ಮತ್ತೆ ಹಿಂತಿರುಗಿದರು. ಇಡೀ ಅಯೋಧ್ಯ ಮೌನವಾಗಿದೆ. ಇನ್ನು ಮುಂದಿನ ಕಾರ್ಯಕ್ರಮಗಳು ನಡೆಯಬೇಕು. ಅದಕ್ಕೂ ಕೂಡ 1ನೇ ದಿನದಿಂದ ಶುರುವಾಗಿ 13 ದಿನಗಳವರೆಗೆ ನಿರಂತರವಾಗಿ ಅರಮನೆಯ ಆವರಣದಲ್ಲಿ ಅರಮನೆಯ ಕುಲಗುರುಗಳ ಸಮೂಹದ ಯಾವ ವಿಪ್ರ ವೃಂದದೊಂದಿಗೆ ಅಚ್ಚುಕಟ್ಟಾದ ಸಂಸ್ಕಾರವನ್ನು ಮಾಡಿಸಿದ್ದಾರೆ. ಕೊನೆಯ ದಿನ 14ನೇ ದಿವಸ ಇಡೀ ಅಯೋಧ್ಯೆಗೆ ಅನ್ನ ಸಂತರ್ಪಣೆಯನ್ನು ಮಾಡಿದ್ದಾರೆ. ಇಡೀ ಅಯೋಧ್ಯೆಗೆ ವೈಕುಂಠ ಏಕಾದಶಿ 11ನೇ ದಿವಸ ಯಾರು ಎಲ್ಲರೂ ಎಲ್ಲರಿಗಾಗಿ ಮಾಡಬಹುದಾದಂಥ ಒಂದು ಸಮಾರಾಧನೆ ಅಂದರೆ ಶ್ರಾದ್ದ ಅಲ್ಲ, ಒಳ್ಳೆಯದು. ಅವರನ್ನು ವೈಕುಂಠಕ್ಕೆ ಕಳಿಸುವಂಥ ದಿನ. ಆವತ್ತಿನಿಂದ ಅವರು 14ನೇ ದಿನದಿಂದ ವೈಕುಂಠಕ್ಕೆ ಪ್ರಯಾಣ ಮಾಡ್ತಾರೆ. ಇನ್ನು 1 ವರ್ಷಗಳ ಕಾಲ ಪ್ರಯಾಣ. 1 ವರ್ಷ ಆದಮೇಲೆ ಅವರವರು ಮಾಡಿರುವಂಥ ಪಾಪ ಪುಣ್ಯಕ್ಕೆ ತಕ್ಕಂತೆ ಸ್ವರ್ಗಕ್ಕೋ ನರಕಕ್ಕೋ ಇವೆರಡೂ ಇಲ್ಲದೆ ಮೋಕ್ಷಕ್ಕೋ ಹೋಗುವಂಥದ್ದು ಅದು ಅವರವರಿಗೆ ಸೇರಿದ್ದು. ನಾವೇನು ಸಂಪಾದನೆ ಮಾಡಿರ್ತೀವಿ ಅದನ್ನು ಖರ್ಚು ಮಾಡ್ಕೊಂಡು ಹೋಗೋದು ಅಷ್ಟೇ, ಇನ್ನೇನಿಲ್ಲ. 365 ದಿವಸಗಳ ಪ್ರಯಾಣ. ಅದೇ ರೀತಿ 14ನೇ ದಿವಸ ಇಡೀ ಅಯೋಧ್ಯೆಗೆ ಬೀದಿಯಲ್ಲಿ ಅನ್ನ ಸಂತರ್ಪಣೆ ಅಮ್ಮನ ಹೆಸರಿನಲ್ಲಿ ಮಾಡಿಸಿದ್ದಾರೆ. ರಾಮದೇವರಿಗೆ ಒಂದು ರೀತಿ ದುಃಖ. ಆದರೂ ಕೂಡ ಈಗ ಸೀತೆಯನ್ನು ಕಳ್ಕೊಂಡಿದ್ದಾರೆ, ಅಮ್ಮನನ್ನು ಕಳ್ಕೊಂಡಿದ್ದಾರೆ, ಅಪ್ಪನನ್ನು ಕಳ್ಕೊಂಡಿದ್ದಾರೆ. ರಾಮನಿಗೆ ಬಂದ ಕಷ್ಟ ನಮಗೇನಾದರೂ ಬಂತಾ ಸ್ವಾಮಿ ಇವತ್ತಿನವರಿಗೆ? ಎಲ್ಲಿ ಬಂತು? ಅಪ್ಪನನ್ನು ಕಳ್ಕೊಂಡ, ಅದಾದ ಮೇಲೆ ಹೆಂಡತಿಯನ್ನು ಕಳ್ಕೊಂಡ, ಈಗ ತಾಯಿಯನ್ನು ಕಳ್ಕೊತಾ ಇದ್ದಾರೆ. ಇನ್ನು ಮುಂದೆ ಇನ್ನೂ ಚಿಕ್ಕಮ್ಮ ಅವರಿಬ್ಬರನ್ನು ಕಳ್ಕೊಳ್ತಾರೆ. ಇಷ್ಟೆಲ್ಲ ಕಳ್ಕೊಂಡ್ರೂ ಕೂಡ ರಾಮದೇವರು ಗಟ್ಟಿಯಾಗಿ ನಿಂತಿದ್ರು. ಅದೇ ರೀತಿ ಸಂಸಾರದಲ್ಲಿ ನಿನಗೂ ಎಂಥ ಕಷ್ಟ ಬಂದರೂ ಕೂಡ ಗಟ್ಟಿಯಂತೆ ನಿಲ್ಲಬೇಕು ಅಂತ ಹೇಳುವುದೇ ಶ್ರೀಮದ್ ರಾಮಾಯಣ. ಅದು ಕಥೆಯಲ್ಲ. ನಮ್ಮಲ್ಲಿರುವಂಥ ಈ ವಿಧವಾದ ವ್ಯಥೆಯನ್ನು ದೂರ ಮಾಡುವುದಕ್ಕೆ ರಾಮಾಯಣ ಕತೆ. ಅದು ಬರೀ ಒಂದು ಕಥೆಯಲ್ಲ. ಅದು ನಮಗಿರುವಂಥ ಸಮಸ್ಯೆಗಳಿಗೆ ಮಾರ್ಗ ಇಲ್ಲಿದೆ. ಅದನ್ನು ನೋಡು. ಹೆಂಡತಿ ಕಳ್ಕೊಂಡು ಹೇಗಿರಬೇಕು, ಅಪ್ಪನ ಕಳ್ಕೊಂಡು ಹೇಗಿರಬೇಕು, ಅಮ್ಮನ ಕಳ್ಕೊಂಡು ಹೆಂಡತಿಗೆ ಸತ್ತೋಗ್ಬಿಟ್ಲು ಅಂತ ತಲೆ ಕೆಡಿಸ್ಕೊಂಡು ಕೂತ್ಕೊಬಿಟ್ರೆ, ಅಪ್ಪ ಸತ್ತೋದ ಅಂತ ಕೆಲವರು ಇರ್ತಾರೆ. ಏನು ಪ್ರಪಂಚದಲ್ಲಿ ಆಗಿದೆ? ಅಯ್ಯೋ, ಆ ಹೆಂಡತಿ ಸತ್ತ ದಿವಸದಿಂದ ಅವರು ನಿಜವಾಗ್ಲೂ ಸತ್ತೋಗ್ತಾರೆ. ಆಯಿತು, ನೀನಿಷ್ಟು ಚಿಂತೆ ಪಡುವುದರಿಂದ ಮತ್ತೆ ಹೆಂಡತಿ ಬರಲಿಕ್ಕೆ ಸಾಧ್ಯ ಉಂಟೋ? ಮತ್ತೆ ಲಭ್ಯವಾಗದೇ ಇರುವುದನ್ನು ತಲೆಗೆಚ್ಕೊಂಡು ಯಾಕೆ ಕೂತ್ಕೋಬೇಕು? ಅದಲ್ಲಿ ಮುಖ್ಯ ಅಲ್ವೇ? ಇದು ರಾಮದೇವರು ರಾಮಾಯಣದಿಂದ ನಮಗೆ ತಿಳಿಸುವಂಥ. ಇದೆಲ್ಲ ಸಹಜ. ಯಾಕೆಂದರೆ ಜಾತಸಿಹಿ ಮರಣಂ ಧ್ರುವಂ. ಹುಟ್ಟಿದವನಿಗೆ ಸಾವು, ಸತ್ತವನಿಗೆ ಹುಟ್ಟು ಎರಡೂ ಖಂಡಿತ. ಆದರೆ ಹುಟ್ಟಿದವನಿಗೆ ಸಾವು ಮಾತ್ರ ಖಂಡಿತ. ಸತ್ತವರೆಲ್ಲ ಹುಟ್ಟಬೇಕು ಅಂತಿಲ್ಲ. ಅದೊಂದು ಆಪ್ಷನ್ ಇದೆ ನಮಗೆ. ಸತ್ತವರು ಮತ್ತೆ ಹುಟ್ಟದೇ ಇರುವ ರೀತಿ ನಡ್ಕೊಂಡ್ರೆ ನಾವು ಹುಟ್ಟುವಾಗಿಲ್ಲ. ಆದರೆ ಹುಟ್ಟಿದವರು ಮಾತ್ರ ಹೋಗಲೇಬೇಕು. ಜಾತಸಿಹಿ ಮರಣಂ ಧ್ರುವಂ. ನಾವು ಹುಟ್ಟುವಾಗಲೇ ನಮ್ಮ ಮರಣ ಬರೆದು ಕಳಿಸಿದ್ದಾನೆ. ನಾವಿನ್ನೂ ಯೋಚನೆ ಮಾಡೇ ಇಲ್ಲ. ಆದರೂ ಕೂಡ ನಾವು ಸತ್ತೋಗ್ತೀವಲ್ಲ ಅಂತ ಯೋಚನೆ ಮಾಡ್ತೀವಿ. ಆಗಲೇ ನಾವು ಬಂದಿರೋದು ಸಾಯುವುದಕ್ಕೆ ಗೊತ್ತಿದೆ. ನಿಧಾನವಾಗಲೋ ಬೇಗಲೋ ರೋಗ ಬಂದೋ ಚೆನ್ನಾಗಿದ್ದೋ ಇನ್ನೊಬ್ರು ಕೆಲವು ಓಡಿಸ್ಕೊಂಡೋ ಹೆಂಗೋ ಹೋಗ್ತೀವಿ. ಹೋಗುವುದಂತೂ ಗ್ಯಾರಂಟಿ. ಆದರೂ ನಾವು ಸಾಯ್ತೀವಿ ಅನ್ನೋ ಭಯ ನಮಗಿದೆ, ಇರಬಾರ್ದು ಅಂತ. ಅದಕ್ಕೆ ಶಾಸ್ತ್ರ ನಮಗೆ ಮದ್ದೇ ಹೇಳಿದೆ, ನೀನು ಬಂದಿರುವುದೇ ಹೋಗ್ಲಿಕ್ಕೆ, ಆದ್ದರಿಂದ ಅದರ ಬಗ್ಗೆ ಚಿಂತೆ ಮಾಡಬೇಡ. ಆ ನಿರ್ಧಾರ ಬರಬೇಕು. ಇಲ್ಲದೆ ಇದ್ರೆ ಆಗೋದೇ ಇಲ್ಲ. ಈ ಚಿಂತೆ ರಾಮನಿಗೂ ಕಾಡಿದ್ರು, ಎಲ್ಲವನ್ನೂ ತಡ್ಕೊಂಡಿದ್ರು. ಕಾಲ ಉರುಳುತ್ತಾ ಇದೆ. ಹೆಚ್ಚು ಕಡಿಮೆ ಈಗಾಗಲೇ ಅಯೋಧ್ಯೆಯಿಂದ ಕೌಸಲ್ಯಾದೇವಿ ದೂರವಾಗಿ 6 ತಿಂಗಳಾಯಿತು. ಕೌಸಲ್ಯ ಓದದ್ದು ಎಲ್ಲರಿಗಿಂತ ಹೆಚ್ಚಿಗೆ ದುಃಖ ತಂದುಕೊಟ್ಟದ್ದು ಸುಬಲ ದೇಶದ ರಾಜನ ಮಗಳಾದ ಸೌಮಿತ್ರಿ ಅಂದರೆ ಲಕ್ಷ್ಮಣ. ಸುಮಿತ್ರಾದೇವಿ, ಸೌಮ್ಯದ ಸಿರಿರಾಣಿ ಸುಮಿತ್ರಾ ದಶರಥನನ್ನೇ ಮದುವೆಯಾಗಿದ್ದರು. ಎರಡನೆಯದಾಗಿ ಯಾವಾಗಲೂ ದಶರಥನ ಜೊತೆಯಲ್ಲಿ ಇರುವಂಥ ಭಾಗ್ಯವನ್ನು ಕೇಳ್ಕೊಳ್ಳದೆ ಬಂದಿದ್ದಂಥವಳು ಸುಮಿತ್ರೆ. ದಶರಥನ ಅರಮನೆಯಿಂದ ಬಹಳ ದೂರ ಸುಮಿತ್ರೆ ಅರಮನೆ ಇದ್ದಿದ್ದು. ಯಾವಾಗಲೂ 3 ತಿಂಗಳು 6 ತಿಂಗಳಿಗೊಂದು ಸಾರಿ ದಶರಥ ಹೋಗಿ ನೋಡ್ತಾ ಇದ್ರು. ಆದರೂ ನನ್ನ ಗಂಡ ಯಾಕೆ ಬರಲಿಲ್ಲ,
ಯಾಕೆ ಬರೋದಿಲ್ಲ ಅಂತ ಗಂಡನ ಜೊತೆ ಜಗಳ ಮಾಡೋದು, ಊರವ್ರ ಹತ್ರ ಎಲ್ಲ ಹೇಳೋದು, ಈ ಪರಿಸರ ಇರಲಿಲ್ಲ. ಅಂಥ ಸೌಮ್ಯದ ಸಿರಿ ಆದ್ದರಿಂದಲೇ ಆ ಗರ್ಭದಲ್ಲಿ 2 ಸಿರಿ ಪುತ್ರರ ಜನನ. ಒಂದು ಶತ್ರುಘ್ನ, ಇನ್ನೊಂದು ಲಕ್ಷ್ಮಣ. ಇವರಿಬ್ಬರು ಸುಮಿತ್ರೆಯ ಮಕ್ಕಳು. ಇಬ್ಬರು ಇಡೀ ರಾಮಾಯಣದಲ್ಲಿ ಪವಿತ್ರ ಪಾತ್ರ. ಶತ್ರುಘ್ನಿಗಿಂತ ಲಕ್ಷ್ಮಣ ದೊಡ್ಡವನು, ಲಕ್ಷ್ಮಣನಿಗಿಂತ ಶತ್ರುಘ್ನ ದೊಡ್ಡವನು. ತನ್ನ ಅಣ್ಣನಾದಂಥ ರಾಮನನ್ನು ಕಾಪಾಡಿದವನು. ಅದನ್ನೇ ನಮಗೆ ಹೇಳೋದು ಪೂರ್ತಿ. 6 ತಿಂಗಳಾಗಿದೆ. ಸುಮಿತ್ರೆ ಕೌಸಲ್ಯಾದೇವಿ ಬಹಳ ಸಂಪರ್ಕದಲ್ಲಿದ್ದರು. ಕೌಸಲ್ಯೆ ಮತ್ತು ಸುಮಿತ್ರೆ. ಕೈಕೆ ಇವರಿಬ್ಬರ ಜೊತೆಯಲ್ಲೂ ಅಷ್ಟು ಸಂಪರ್ಕ ಇರಲಿಲ್ಲ. ಏಕೆಂದರೆ ಅವಳು ದಶರಥನಿಗೆ ಹೃದಯದ ರಾಣಿ. ಯಾವಾಗಲೂ ಗಂಡನ ಜೊತೆಯಲ್ಲಿ ಇರ್ತಾ ಇದ್ಲು, ಬೇರೆಯವ್ರ ಬಗ್ಗೆ ಚಿಂತೆ ಇರಲಿಲ್ಲ. ಒಬ್ಬ ಗಂಡು ಒಂದು ಹೆಂಡತಿಯನ್ನು ಸಂಪೂರ್ಣವಾಗಿ ಅವಳು ಬಿಟ್ಟು ನಾನಿರುವುದಿಲ್ಲ, ನಾನು ಬಿಟ್ಟು ಅವಳು ಇರಬಾರ್ದು ಅನ್ನುವ ನಿರ್ಧಾರಕ್ಕೆ ಏನಾದರೂ ಬಂದರೆ ಗತಿ ಏನಾಗುತ್ತೆ ಅಂತ ದಶರಥನ ನೋಡಿ ತಿಳ್ಕೊಳ್ಬೇಕು. ಮದುವೆ ಆಗಿದ್ದೇವೆ, ಹೆಂಡತಿಗೆ ಹೆಂಡತಿ ಸ್ಥಾನದಲ್ಲೇ ಇರಬೇಕು. ಅವಳನ್ನ ತಲೆ ಮೇಲೆ ಕೂಡಿಸ್ಕೊಂಡು ಕೂತ್ಕೊಂಡ್ರೆ ನಮ್ಮ ಗತಿ ಏನಾಯಿತು? ಇಲ್ಲೂ ಅದೇ ಬಂದಿದ್ದು. ದಶರಥ ಆವತ್ತು ರಥಕ್ಕೆ ಸಾರಥಿಯಾಗಿ ನಾನು ಬರ್ತೇನೆ ಅಂತ ಹೇಳಿದಾಗಲೇ ರಾಜನೀತಿ ಧರ್ಮವನ್ನು ಅರಿತಿದ್ದವನೇ ಆದರೆ ನೀನು ಬರಬಾರದು, ಗಂಡಸು ನನಗೆ ಸಾರಥಿ ಆಗಬೇಕು ಅಂತ ದಶರಥ ಅವತ್ತೇ ಹೇಳಬೇಕಾಗಿತ್ತು. ಯಾಕೆ ಹೇಳಲಿಲ್ಲ? ಪ್ರೀತಿಯ ರಾಣಿ, ನಾನು ಯುದ್ಧ ಮಾಡುವಾಗಲೂ ನನ್ನ ಮುಂದೆ ಇರ್ತಾಳೆ ಅನ್ನುವಂತಹ ಒಂದು ಆಸೆಯಿಂದ ಒಪ್ಕೊಂಡ. ಬಾ ನೀನು ರಥದಲ್ಲಿ ಸಾರಥಿಯಾಗಿ ಅಂತ. ಆ ಒಂದು ತಪ್ಪಿಗೆ ವರ ಕೊಡುವ ನೆಪದಲ್ಲಿ ಸಿಕ್ಕಾಕೊಂಡ. ಅವನು ಕೊಟ್ಟ ವರವೇ ಅವನಿಗೆ ಶತ್ರು ಆಯಿತು, ಅವನಿಗೆ ಮರಣ ಬಂತು. ಅಂದೇನಾದರೂ ಮೊದಲೇ ಯೋಚನೆ ಮಾಡಿದ್ದರೆ ಈ ಪ್ರಸಂಗ ಬರ್ತಾ ಇರಲಿಲ್ಲ. ಇವತ್ತಿನವರೆಗೆ ನಾವು ನೀವು ಕಂಡ ಮಟ್ಟಿಗೆ ಸ್ತ್ರೀಯನ್ನು ಸಾರಥಿಯಾಗಿ ತಗೊಂಡೋದದ್ದು ಅಪರೂಪದ ಕತೆ. ಇದೊಂದೇ, ಬೇರೆ ಯಾವುದು ನಮಗೆ ಅಪರೂಪವಾದ ಕತೆ. ಅದನ್ನು ಉಲ್ಲೇಖ ಮಾಡ್ಬೋದಾಯಿತು. ನಾನು ಅದನ್ನು ಕಾರಣ ಯಾಕೆ ಕೊಟ್ಟೆ ಅಂದರೆ ಬೇರೆಯವರು ಬರೆದಿದ್ದಾರೆ ಅದನ್ನು, ಅದಕ್ಕೆ ನಾನು ಹೇಳಿದೆ. ಆವತ್ತೇನಾದರೂ ದಶರಥ ಮುಂಜಾಗೃತನಾಗಿದ್ದರೆ ಯುದ್ಧ ಮಾಡಿದವರು ಇವತ್ತು ಇದ್ದಾರೆ ನಮ್ಮಲ್ಲಿ. ಝಾನ್ಸಿ ರಾಣಿ, ಕಿತ್ತೂರು ಚೆನ್ನಮ್ಮ ಇವರೆಲ್ಲ ಯುದ್ಧನೇ ಮಾಡಿದ್ದಾರೆ, ಬರೀ ಸಾರಥಿ ಆಗಿಲ್ಲ. ಆವತ್ತು ದಶರಥನ ದುಸ್ಥಿತಿಗೆ ಕಾರಣವಾದದ್ದು ದೇವಾಸುರ ಯುದ್ಧ, ದೇವತೆಗಳ ಪರವಾಗಿ ದಶರಥ ಹೋಗಿದ್ದದ್ದು. ಆದ್ದರಿಂದ ಈ ಕೈಕೆ ಉಳಿದ ಹೆಂಡತಿಯರ ಜೊತೆಯಲ್ಲಿ ಅವಳು ಸಂಪರ್ಕ ಇಟ್ಕೊಂಡಿರಲಿಲ್ಲ. ಅವಳಿಗೇನಿದ್ರು ಗಂಡ ತಾನು. ಸುಮಿತ್ರೆ ಆಗಲ್ಲ. ಕೌಸಲ್ಯ ಕಂಡ್ರೆ ಭಾಳ ಪ್ರೀತಿ, ಮಹಾ ಗೌರವ. ಅದಲ್ಲದೆ ಹಿರಿಯ ರಾಣಿ, ಮೊಟ್ಟ ಮೊದಲು ಬಂದವಳು ಅವಳು. ಆ ಒಂದು ದೆಸೆಯಿಂದ ಯಾವಾಗ ಕೌಸಲ್ಯೆ ಸತ್ತ, ಅವಳು ಮೃತವಾದ ಮೇಲೆ ಆವತ್ತಿನಿಂದ ಸುಮಿತ್ರೆ, ಯಾರಾದರೂ ಒಬ್ಬ ಮನುಷ್ಯ ಸತ್ತ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಅವನು ಕಾಲಕ್ರಮೇಣ ಅವನು ಕೂಡ ಆ ಚಿಂತೆಯಿಂದಲೇ ಚಿತೆಯನ್ನು ಏರುವ ಸ್ಥಿತಿಗೆ ಬರ್ತಾನೆ ಅಂತ ಸೂತ್ರ. ಈ ದೇಹವನ್ನು ಚಿತೆಗೇರುವಂತೆ ಮಾಡುವುದು ಚಿಂತೆ. ಅದು ಯಾವುದೇ ಚಿಂತೆ ಆಗಿರ್ಬೋದು, ಸತ್ತೋದುದ್ದಿರ್ಬೋದು, ಇನ್ನೊಂದು ವಿಧವಾದ ಚಿಂತೆ ಇರ್ಬೋದು, ಯಾವಾಗಲೂ ನಮ್ಮನ್ನು ಕಾಡುವಂಥ ಚಿಂತೆ ಇರ್ಬೋದು. ಅದು ನಮ್ಮನ್ನು ಜೀವ ಸಹಿತ ಸಾಯಿಸುತ್ತೆ. ಒಂದು ದಿವಸ ಚಿತೆಯ ಮೇಲೆ ಮಲಗಿಸುತ್ತೆ. ಒಳಗಡೆನೇ ಸುಡ್ತಾ ಇರುತ್ತೆ, ಮುಖದಲ್ಲಿ ಕಾಂತಿ ಇರೋದಿಲ್ಲ, ಮನಸ್ಸಿನಲ್ಲಿ ಶಾಂತಿ ಇರೋದಿಲ್ಲ, ಮಾಡುವ ಕೆಲಸದಲ್ಲಿ ನಂಬಿಕೆ ಇರೋದಿಲ್ಲ. ಯಾವುದೋ ಒಂದು ಚಿಂತೆ ಒಳಗಡೆ ಕೂತ್ಕೊಂಡಿರುತ್ತೆ. ಆ ಚಿಂತೆ ಪರಿಹಾರವಾಗುವವರೆಗೂ ಅವನು ನೆಮ್ಮದಿಯಾಗಿರ್ಲಿಕ್ಕಾಗೋದಿಲ್ಲ. ಆದ್ದರಿಂದಲೇ ಚಿಂತೆ ಇರಬಾರ್ದು. ಅಂದರೆ ನಾವು ಹೇಳುವಷ್ಟು ಸುಲಭವಾಗಿ ಚಿಂತೆಯಿಂದ ದೂರವಾಗಲಿಕ್ಕೂ ಸಾಧ್ಯ ಇಲ್ಲ. ಅದು ದೂರ ಆಗೋದು ಯಾವಾಗ? ಪರಿಹಾರವಾದಾಗ. ಪರಿಹಾರ ಆಗದೆ ಇದ್ದರೆ ದೂರ ಆಗೋದಿಲ್ಲ, ಅವಾಗ ದುಃಖ ಇದ್ದೇ. ಕೌಸಲ್ಯೆ ಹೋದ ದುಃಖವನ್ನೇ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು 6 ತಿಂಗಳಿಂದ ಯೋಚನೆ ಮಾಡಿ ಸುಮಿತ್ರಾದೇವಿಗೂ ಆರೋಗ್ಯ ಹೆಚ್ಚು ಕಡಿಮೆ ಆಗಿದೆ. ವರ್ತಮಾನ ಬಂತು ರಾಮದೇವರಿಗೆ. ಈಗ ಯಾರಿಗಾದರೂ ಆರೋಗ್ಯ ಸರಿ ಇಲ್ಲ ಅಂದರೆ ರಾಮದೇವರಿಗೆ ತಲೆ ಕೆಟ್ಟೋಗುತ್ತೆ. ಏಕೆಂದರೆ ಇವರು ಪ್ರಯಾಣ ಬೆಳೆಸ್ತಾ ಇದ್ದಾರೇನೋ ಅಂತ. ಇದು ಬಹಳ ಕಷ್ಟ. ಆಸ್ಪತ್ರೆಗೆ ಯಾರನ್ನೋ ಒಬ್ಬನ ಆಸ್ಪತ್ರೆಗೆ ಸೇರಿಸಿದ್ದೀವಿ ಅಂತ ಕೂಡಲೇ ಏನು ಕೇಳ್ತಾರೆ? ಆಸ್ಪತ್ರೆಗೆ ಸೇರಿಸಿದ್ದೀರಾ, ಏನಾಗುತ್ತೋ ಏನೋ. ಸಹಜವಾಗಿ ನೀವು ಕೇಳುವ ಹಾಗೆ ರಾಮದೇವರು ತಕ್ಷಣ ಗಾಬರಿಯಾಗಿ ಪಂಡಿತರನ ಜೊತೆಯಲ್ಲಿ ಕರ್ಕೊಂಡು ಸುಮಿತ್ರಾದೇವಿ ಹತ್ರ ಬರ್ತಾರೆ. ಸುಮಿತ್ರಾ ಬಸವಳಿದು ಮಲಗಿದ್ದಾರೆ, ನಿಶಕ್ತಿಯಾಗಿದೆ. ಯಾವ ಕಾಯಿಲೆ ಗೀಲೆ ಏನಿಲ್ಲ, ಬರೀ ವ್ಯಸನದಿಂದಲೇ ಶಕ್ತಿ. ದೇಹ ಎಲ್ಲ ಅಂಗಾಂಗಗಳು ಕುಶವಾಗಿ ಹೋಗುತ್ತೆ ಚಿಂತೆಯಿಂದ. ಮೊದಲು ಮುಖ ಬಾಡುತ್ತೆ, ಆಮೇಲೆ ಮನಸ್ಸು ದೂರವಾಗುತ್ತೆ, ಆಮೇಲೆ ವಿಚಿತ್ರವಾದ ಕಲ್ಪನೆಗಳು ಶುರುವಾಗುತ್ತೆ. ನಾನು ಸತ್ತೋಗಬೇಕು, ಆತ್ಮಹತ್ಯೆ ಮಾಡ್ಕೊಳ್ಬೇಕು, ಉಳಿಬಾರ್ದು, ಈ ಥರದ್ದು ವಿಚಿತ್ರ ಕಲ್ಪನೆಗಳು ಇವೆಲ್ಲ ಬರುವುದು ನಾವು ಯಾವುದೋ ಒಂದು ವಿಷಯವನ್ನು ತಲೆಯಲ್ಲಿ ಇಟ್ಟುಕೊಂಡು ಚಿಂತೆ ಮಾಡುವುದರಿಂದ. ಸುಮಿತ್ರಾದೇವಿಗೂ ಅದೇ ಸ್ಥಿತಿ ಬಂತು. ಅವ್ರಿಗಿದ್ದ ಸ್ಥಿತಿ ಏನು? ಕೌಸಲ್ಯ ಹೋದ್ಲು ನಮ್ಮನ್ನು ಬಿಟ್ಟು, ಇನ್ನೇನು ದುಃಖ ಇಲ್ಲ, ಎಮ್ಮನಿಗೆ ಯಾರ ಮನೆ ಎಲ್ಲ ಇದೆ, ಏನಿದ್ದರೆ ಏನು, ಇದೊಂದಿಲ್ವಲ್ಲ. ಚಿಂತೆ ಅನ್ನೋದು ಒಂದನ್ನೇ, ಯಾವುದೋ ಒಂದನ್ನು ಕಾಡುತ್ತೆ. ಎಲ್ಲ ಇದೆ, ನಮಗೆ ಏನು ತೊಂದರೆ ಇಲ್ಲ.
ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಸರಿ ಇಲ್ಲ ಅಲ್ಲಿ ಬಂತಲ್ಲ ಕಷ್ಟ. ಎಲ್ಲ ಇದ್ರೂ ಇದೊಂದಿಲ್ಲ ಅಂದರೆ ಅದೇ ಸಾಕು ನಮ್ಮ ಕೊನೆ ಆಗಲಿ. ಬಹಳ ಕಷ್ಟ ಇದೆ. ರಾಮದೇವರು ಬರ್ತಾರೆ, ಪಂಡಿತರು ನೋಡಿದ್ರು, ರಾಮ ಏನು ಗುರುಗಳೇ ದಯವಿಟ್ಟು ಕ್ಷಮಿಸಬೇಕು, ಏನಾಯಿತು? ಅಮ್ಮ ಜಾಸ್ತಿ ದಿನ ಉಳಿಯೋದಿಲ್ಲ. ಹೌದಾ? ಹೌದು, ದೇಹ ಬಳಲಿದೆ. ಹಿಂದಿನ ಕಾಲದಲ್ಲೆಲ್ಲ ಪಂಡಿತರು ನಾಡಿ ನೋಡಿ ಹೇಳ್ತಾ ಇದ್ರು, ಕೊಡ್ತಾ ಇದ್ದಿದ್ದು ಔಷಧಿಯು ಕೂಡ ಅದೇನು. ರಾಮದೇವ ತೀರ್ಮಾನ. ನಾವು ಒಬ್ಬ ವ್ಯಕ್ತಿ ಅಂತ್ಯವಾಗ್ತಾನೆ ಅಂದರೆ ನಾವು ಅದನ್ನು ಯೋಚನೆ ಮಾಡುವಾಗಿಲ್ಲ. ಯಾಕೆ ಇನ್ನೂ ನಾವು 2 ದಿವಸದಲ್ಲಿ ಇದನ್ನು ಪೂರ್ತಿ ಮುಗಿಸ್ಬೇಕು. ಅದಕ್ಕೇನೆ ಸೂಕ್ಷ್ಮವಾಗಿ ಹೇಳಿಬಿಟ್ಟು ಕೌಸಲ್ಯ ಯಾವ ಸುಮಿತ್ರೆಯು ಕೂಡ ಅನಾರೋಗ್ಯವಾಗಿ ಪಂಡಿತರು ನೋಡಿದ 3ನೇ ದಿವಸ ತಾನೂ ಕೂಡ ತನ್ನ ಕಾಲನನ್ನು ಸೇರುವುದಕ್ಕೆ ಸಿದ್ಧರಾಗ್ತಾರೆ. ಕಾಲನನ್ನು ಮೀರುವುದಕ್ಕೆ ಯಾರೂ ಸಾಧ್ಯ ಇಲ್ಲ. ಕಳೆದು ಹೋದ ಗಂಟೆ, ಮುಂದೆ ಬರುವಂಥ ಸಾವು, ಎರಡನ್ನೂ ಕೂಡ ಆಗೋದೇ ಇಲ್ಲ. ಕಾಲವನ್ನು ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ, ಹಿಂದೆ ಹೋದ ಸಮಯವನ್ನು ಮತ್ತೆ ತಗೊಳ್ಳಿಕ್ಕಾಗೋದಿಲ್ಲ. ನಾಳೆ ಇವತ್ತು ಬರೋದಿಲ್ಲ, ನಿನ್ನೆ ನಾಳೆ ಬರ್ಬೋದು. ಆದ್ದರಿಂದ ಕಳೆದು ಹೋದದ್ದನ್ನು ಪಡೆಯೋಕ್ಕಾಗೋದಿಲ್ಲ. ಸ್ವಲ್ಪ ದಿವಸದಲ್ಲೇ ಸುಮಿತ್ರಮ್ಮನು ಕೂಡ ತಮ್ಮ ಅಂತ್ಯವನ್ನು ಕಂಡಿದ್ದಾರೆ. ವಿಧಿವತ್ತಾಗಿ ಸಂಸ್ಕಾರ, ಶ್ರಾದ್ದ ಇತ್ಯಾದಿ ವಿಧಿಗಳನ್ನು ಮಾಡಿದ್ರು. ಅಯೋಧ್ಯೆ ಜನಕ್ಕೆ ಒಂಥರ ಬರಸಿಡ್ಲು ಬರ್ದಂಗೆ ಆಗೋಗಿದೆ. ಏನಾಯಿತು ಅಯೋಧ್ಯ ಅರಮನೆಗೆ? ಈ ರೀತಿ ಪ್ರತಿನಿತ್ಯ ಒಂದೊಂದು ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದಾರಲ್ಲ. ಎಲ್ಲ ಬಂದಿರೋದು ಹೋಗ್ಲಿಕ್ಕೆ. ಆದರೆ ಒಂದೇ ಸಮ ಇಂಥ ಪ್ರಕರಣಗಳು ನಡೆದಾಗ, ರಾಮನ ಅರಮನೆಯಲ್ಲೇ ನಡೀತಾ ಇರೋ ಪ್ರಕರಣ ಇದು. ರಾಮದೇವರಿದ್ದಾರೆ, ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ ರಾಮ. ಇಷ್ಟೆಲ್ಲ ನಡೀಲಿಕ್ಕೆ ಯಾಕೆ ಬಿಟ್ಟಿದ್ದಾನೆ ಅಂದರೆ, ರಾಮ ಮನುಷ್ಯನಂತೆ ನಟನೆ ಮಾಡುವುದಕ್ಕೆ ಅವತಾರ ಮಾಡಿದ್ದು. ಮನುಷ್ಯ ಎಂತೆಂಥ ಕಷ್ಟವನ್ನು ಅನುಭವಿಸ್ಕೊಳ್ಬೇಕಾಗತ್ತೆ. ಒಂದೇ ಮನೆಯಲ್ಲಿ ಅಪ್ಪ ಸಾಯ್ಬೋದು, ಹೆಂಡತಿ ಸಾಯ್ಬೋದು, ಅಮ್ಮ ಸಾಯ್ಬೋದು, ತಮ್ಮ ಸಾಯ್ಬೋದು, ಅಣ್ಣ ಸಾಯ್ಬೋದು. ಇಷ್ಟಾದರೂ ನೀನು ತಡ್ಕೊಂಡು ಬದುಕಿರಬೇಕು ಅನ್ನುವ ಧೈರ್ಯ ನಮಗೆ ಬರಬೇಕು ಅನ್ನುವುದಕ್ಕೋಸ್ಕರವೇ ಇಷ್ಟೊಂದು ವಿಧವಾದ ಉತ್ತರಾಖಂಡದ ಈ ಸಾವಿನ ಪ್ರಕರಣಗಳನ್ನು ತಿಳಿಸುತ್ತಾನೆ ಕವಿ. ನಾವು ಧೈರ್ಯವಾಗಿರಬೇಕು ಅಂತ. ಇದು ರಾಮಾಯಣದ ಮೂಲ ಸಾರವೂ ಕೂಡ. ಆದ್ದರಿಂದ ತಕ್ಷಣ ಸುಮಿತ್ರಾದೇವಿಯ ಕಾರ್ಯವಾಯಿತು. ಅದು ಕೂಡ ಸಾಯುವುದೇನಿಲ್ಲ, ಆಗಲೇ ಕಾಲ ಕಳೆದೋಗುತ್ತೆ. ಇವರಿಬ್ಬರ ಸಾವು ಒಂದು ರೀತಿ ಅತ್ಯಂತ ಮನವನ್ನು ಚುಚ್ಚುವಂತಾಯಿತು ಕೈಕೆಗೆ. ಈ ಅರಮನೆಯಲ್ಲಿ ಸಾವು ಅನ್ನುವುದು ಪ್ರಾರಂಭವಾದದ್ದು ಯಾರಿಂದ? ಕೈಕೆಯಿಂದ. ಅಲ್ಲಿವರೆಗೆ ಸಾವಿನ ಪ್ರಮಾಣ ಇರಲಿಲ್ಲ, ಪರಿಣಾಮವೇ ಇರಲಿಲ್ಲ. ಮೊಟ್ಟ ಮೊದಲು ದಶರಥನಿಗೆ ಕೊಟ್ಟ ಮಾತಿನ ಪ್ರಕಾರ ದಶರಥ ನಡ್ಕೊಂಡಿದ್ದರಿಂದ ದಶರಥ ಸತ್ತ. ಅವನು ಸತ್ತ ಮೇಲೆ ಸೀತಮ್ಮ ಹೋದರು. ಸೀತಮ್ಮ ಹೋದ ಮೇಲೆ ಕೌಸಲ್ಯಮ್ಮ, ಆಮೇಲೆ ಸುಮಿತ್ರಮ್ಮ. ಈಗ ಇನ್ನೊಬ್ಬಮ್ಮನಿಗೂ ತಲೆನೋವು ಬರುತ್ತೆ. ಈ ಪ್ರಾರಂಭದ ಸಾವಿನಿಂದ ಇವತ್ತಿನವರೆಗೆ ಆಗ್ತಾ ಇರುವಂಥ ಈ ಅರಮನೆಯ ದುಸ್ಥಿತಿಗೆ ಒಂದು ವಿಧದಲ್ಲಿ ನಾನೇ ಕಾರಣನಾದೇನೋ ಅನ್ನುವಂಥ ಒಂದು ಚಿಂತೆ ಈವಾಗ ಕೈಕೆಗೆ ಪ್ರಾಪ್ತಿಯಾಗಿದೆ. ಯೋಚನೆ ಮಾಡ್ತಾಳೆ ಅವಳು. ಅವತ್ತು ಯೋಚನೆ ಮಾಡಿದ್ದಾಳೆ, ಎಲ್ರಿಗೂ ಗೊತ್ತು. ರಾಮನ ಹತ್ರನೇ ಹೋಗಿ ಕೇಳ್ಕೊಂಡ್ಲು, ನಾನು ಮಾಡೋದು ತಪ್ಪಾಯಿತು ರಾಮ, ಬಂದ್ಬಿಡು ನೀನು, ನನ್ನ ಮಗ ರಾಜನಾಗೋದು ಬೇಡ, ನೀನೇ ಆಗು ಅಂತ ಕೇಳಿದ್ರು ಬಂದು. ಆದರೆ ರಾಮ ಒಪ್ಪಲಿಲ್ಲ. ಅಮ್ಮ, ಕೊಟ್ಟ ಮಾತಿಗೆ ತಪ್ಪಿ ನಡೆದಾದವಳೆ ಅವನು ರಾಮನಾಗ್ತಾನ? ಒಂದು ಮಾತು, ಒಂದು ಪತ್ನಿ, ಒಂದು ಗುರಿ, ಇದು ರಾಮನ ಧ್ಯೇಯ. ಒಂದೇ ಮಾತು, ಕಾಡಿಗೆ ಹೋಗು ಅಂತ ಹೇಳಿದಾನೆ ಅಪ್ಪ, ಹೋಗ್ಬೇಕು ಅಷ್ಟೇ. ಅದನ್ನು ಮೀರುವಾಗಿಲ್ಲ. ಬಿಟ್ಟ ಬಾಣ ಒಂದೇ, ಎರಡನೇ ಬಾಣ ಬಿಡುವಾಗೇ ಇಲ್ಲ. ಮತ್ತೆ ಮಾತು ಬಂದ ಮೇಲೆ ಮುಗಿಯಿತು. ಧರ್ಮ ಅದೇ. ಅದರಿಂದಲೇ ರಾಮನಿಗೆ ಧರ್ಮದ ಪ್ರತಿ ರೂಪ ಅಂತಲೇ ಹೇಳ್ತಾರೆ. ಕೈಕೆಗೆ ಮನಸ್ಸಿನಲ್ಲಿ ಚಿಂತೆ ಬಂತು. ಸುಮಿತ್ರೆ ತನ್ನ ಕಾಲವನ್ನು ಕಳೆದು ತನ್ನ ವ್ಯಾಪಾರವನ್ನು ಮುಗಿಸಿದ 9 ತಿಂಗಳಾದ ಮೇಲೆ ಕೈಕೆಗೆ ಒಂದು ರೀತಿ ಆರೋಗ್ಯ ಹೆಚ್ಚು ಕಡಿಮೆ ಆಯಿತು. ರಾಮನಿಗೆ ವರ್ತಮಾನ. ಕೌಸಲ್ಯಗಿಂತಲೂ ಕೂಡ ರಾಮನಿಗೆ ಅತ್ಯಂತ ಪ್ರೀತಿ ಕೈಕೆಯ ಮೇಲೆ. ಕಾರಣ ಏನು? ಕೌಸಲ್ಯೆ ಜನ್ಮ ಕೊಟ್ಟ ತಾಯಿ. ಆದರೆ ಈ ರಾಮನ ಜನ್ಮಕ್ಕೆ ಕಾರಣನಾದ ದಶರಥನಿಗೆ ಅತ್ಯಂತ ಹತ್ತಿರವಾಗಿದ್ದವಳು ಕೈಕೆ. ಆದ್ದರಿಂದಲೇ ರಾಮದೇವರು ಕೈಕೆಯನ್ನು ಜಾಸ್ತಿ ಪ್ರೀತಿ ಮಾಡ್ತಾ ಇದ್ರು. ಯಾಕೆಂದರೆ ನಮ್ಮಪ್ಪ ಬಹಳ ಪ್ರೀತಿಯಿಂದ ನೋಡ್ಕೊಳ್ಳುವಂಥ ಗಂಡ ಹೆಂಡತಿ ಅನ್ನುವ ಕಾರಣದಿಂದ ಚಿಕ್ಕಮ್ಮ ಅನ್ನುವ ಭೇದ ಇಲ್ಲದೆ ಅವ್ರನ್ನ ಬಹಳ ಪ್ರೀತಿಯಾಗಿ ನೋಡ್ಕೊಡ್ತಿದ್ದ. ಯಾವಾಗ ಆರೋಗ್ಯ ಸರಿ ಇಲ್ಲ ಅನ್ನುವ ವಿಚಾರ ತಿಳಿದ ಕೂಡಲೇ ಅವನಿಗೂ ಕೂಡ ಮನಸ್ಸಿಗೆ ಒಂದು ರೀತಿ ದುಃಖ ಆಗ್ತಾ ಇದೆ. ಏನು ಮಾಡಬೇಕು? ಇದೆಲ್ಲರೂ ರಾಮದೇವರು ಕೈಕೆಯನ್ನು ನೋಡುವುದಕ್ಕೆ ನಾಳೆ ಬೆಳಗ್ಗೆ ಪಂಡಿತರಿಗೆ ಹೇಳಿ ಹೊರಡುವುದಕ್ಕೆ ಮಲ್ಕೊಂಡಿದ್ದಾರೆ. ಆವತ್ತಿನ ರಾತ್ರಿ ಕನಸಿನಲ್ಲಿ ಕಾಲ ಬರ್ತಾನೆ. ಕಾಲ ಅಂದರೆ ಯಮ ಬರ್ತಾನೆ ಕನಸಿನಲ್ಲಿ ರಾಮದೇವರಿಗೆ. ರಾಮ ನೋಡ್ತಾರೆ, ರಾಮದೇವರು ಯಮಧರ್ಮ ಬಂದಿದ್ದಾರೆ.
ಧರ್ಮವನ್ನು ಸೂಕ್ಷ್ಮವಾಗಿ ಲೆಕ್ಕ ಮಾಡುವಂಥವನು ಯಮಧರ್ಮ. ಅವನ ಅಂಶದಲ್ಲಿ ಹುಟ್ಟಿದ್ದವನು ಧರ್ಮರಾಯ. ರಾಯ ಅಂದರೆ ಯಮ, ರಾಯ ಅಂದರೆ ಯಮ. ಧರ್ಮರಾಯ ಅಂದರೂ ಯಮನ ಅಂಶ, ಯಮ ಅಂದರೂ ಧರ್ಮರಾಯ ಅಂತಲೇ ಅರ್ಥ ಅಲ್ಲಿ. ಆ ಹೆಸರನ್ನೇ ಉಲ್ಟಪಟ್ಟ ರಾಯ ಅಂದರೆ ಯಮ ಅಂತ ಹೇಳ್ತಾರೆ. ಧರ್ಮರಾಯ ಇವನು ಯಮಧರ್ಮ. ಎರಡೂ ಅದ ಬಹಳ. ಪ್ರತಿಯೊಂದು ನೀವು ಅರ್ಜುನನ ಹೆಸರು, ಭೀಮನ ಹೆಸರು, ನಕುಲ ಸಹದೇವರು, ಎಲ್ಲಕ್ಕಿಂತ ಮುಖ್ಯವಾಗಿ ದ್ರೌಪದಿ ಅಲ್ಲ ದ್ರೌಪದಿ, ಅವಳ ಹೆಸರನ್ನು ನಾವು ವ್ಯಾಖ್ಯಾನ ಮಾಡಲಿಕ್ಕೆ ಹೋಗ್ಬಿಟ್ರೆ ಅತ್ಯಂತ ಸಮಂಜಸವಾಗಿದೆ. ಆ ಹೆಸರಿನಲ್ಲೇ 5 ಗಂಡನನ್ನು ತಾನು ಪಡೆಯುವಂಥವಳು ಅನ್ನುವುದೇ ಹೆಸರಿನಲ್ಲೇ ಉಲ್ಲೇಖ ಮಾಡ್ತಾರೆ ಅವ್ರಿಗೆ ಹೆಸರಿಡುವಾಗ. ಅದಕ್ಕಿಂತ ಹಿಂದೆ ಅವಳು ಶಂಕರನ ಕುರಿತು ಏನು ಕೇಳ್ಕೊಂಡಿದ್ಲು ಅಂತ ಸೂಚನೆ ಮಾಡುವುದು ಅದೇ ಹೆಸರು, ಅತ್ಯಂತ ಸೂಕ್ಷ್ಮ. ದ್ರೌಪದಿಯ ಬಗ್ಗೆ ನಾವು ಮಾತಾಡುವಾಗ ಅವಳ ಹೆಸರಿನಲ್ಲೇ ಅದೇ ರೀತಿ ಇದೆ. ಹಾಗೆಯೇ ಕೈಕೆಯು ಕೂಡ ತನ್ನ ಅಂತರಂಗದಲ್ಲಿ ತನಗೆ ಹೆಸರಿಟ್ಟಾಗ ತನ್ನ ಮನೆಯಲ್ಲಿ ನಿನ್ನಿಂದ ಒಂದು ಸಂಸಾರಕ್ಕೆ ಅಪವಾದ ಬಂದು ನೆಮ್ಮದಿ ಬರುತ್ತೆ, ಅದರಿಂದ ನಿನ್ನ ನೆಮ್ಮದಿ ಇರುವುದಿಲ್ಲ ಅನ್ನೋದು ಜಾತಕದ ಸೂತಕವನ್ನು ತಿಳಿದಿದ್ದ ಕೈಕೆ ಇವತ್ತು ಅದನ್ನೇ ಯೋಚನೆ ಮಾಡಿಕೊಂಡು ಬಳಲಿ ಆರೋಗ್ಯದಲ್ಲಿಲ್ಲ. ಆ ವಿಚಾರವನ್ನು ಯಮಧರ್ಮ ರಾಮದೇವರಿಗೆ ಕನಸಿನಲ್ಲಿ ಬಂದು ತಿಳಿಸಿ. ಮೊಟ್ಟ ಮೊದಲ ಬಾರಿಗೆ ಯಮನ ಭೇಟಿ ರಾಮದೇವರಿಗೆ ಕನಸಿನಲ್ಲಿ, ಮುಂದೆ ನೇರವಾಗಿ ಬಂದು ಕಾಣ್ತಾರೆ. ಅದೇ ರಾಮನ ಕೊನೆಯ ಅವತಾರದ ಸನ್ನಿಹಿತ ಕಾಲ. ತಾನು ಮೊದಲು ಬರುವುದಕ್ಕೆ ಯಾವತ್ತೂ ಅಷ್ಟೇ ನೇರವಾಗಿ ಯಮ ಯಾರನ್ನೂ ಎಳ್ಕೊಂಡು ಹೋಗುವುದಿಲ್ಲ, ಯಮನ ಭಟ್ರು ಎಳ್ಕೊಂಡು ಹೋಗೋದು. ಅಕಸ್ಮಾತ್ ಯಮ ಏನಾದರೂ ಕಾಣಿಸ್ಕೊಳ್ತಾನೆ ಅಂದರೆ ಕನಸಿನಲ್ಲಿ ಕಾಣಿಸ್ಕೋಬಹುದು. ಕನಸಿನಲ್ಲಿ ಕಾಣಿಸ್ಕೋಬೇಕಾದ್ರೆ ಅವನು ನಮ್ಮ ಕಣ್ಣಿಗೆ ಕಾಣುವಷ್ಟು ಪುಣ್ಯ ನಾವು ಮಾಡಿರ್ಬೇಕು, ಇಲ್ಲದಿದ್ರೆ ಅಲ್ಲೂ ಕಾಣೋದಿಲ್ಲ. ಯಮನನ್ನು ಕಾಣಬೇಕಾದ್ರೆ ವೈಕುಂಠದಲ್ಲಿ ನಾರಾಯಣನನ್ನು ಕಾಣಬೇಕಾದ್ರೆ ಎಷ್ಟು ಪುಣ್ಯ ಮಾಡಿರಬೇಕೋ ಅಷ್ಟು ಪುಣ್ಯ ಮಾಡಿದವರೇ ಯಮ. ಸತ್ತವ್ರಿಗೆಲ್ಲ ಯಮ ಕಾಣೋದಿಲ್ಲ. ನರಕದಿಂದ ಎಷ್ಟೋ ದೂರದಲ್ಲಿ ಯಮನ ಪುರಿ ಇರೋದು, ಅಲ್ಲಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗೋದಿಲ್ಲ ಅಲ್ಲಿಗೆ. ಅಂಥ ಪುಣ್ಯ ಯಾರಾದರೂ ಮಾಡಿದರೆ ಅವನಿಗೆ ಲೆಕ್ಕ ಕೊಡಲಿಕ್ಕೆ ಅಲ್ಲಿ ನಿಲ್ಲಿಸ್ತಾರೆ. ಆವಾಗ ಯಮಧರ್ಮ ನಮಗೆ ಕಾಣೋದು. ಸತ್ತವ್ರಿಗೆಲ್ಲ ಯಮ ಕಾಣ್ತಾನೆ ಅಂದರೆ ನಮಗೆ ಎಂಥ ಪುಣ್ಯ ಮಾಡಿರಬೇಕು ಅದು ನಮಗೆ ಗೊತ್ತೇ ಇಲ್ಲ. ನಾವು ತಿಳ್ಕೊಂಡಿರೋದೇನೋ ಸತ್ತ ಮೇಲೆ ಯಮ ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಇಲ್ಲ, ಅಜಾಮಿಳನಿಗೆ ಮೊದಲು ಬಂದವರು ಯಾರು? ಯಮನ ಭಟ್ರು. ಯಾರು ಬಂದರು? ನೀವೆಲ್ಲ ನೋಡೇ ಇರ್ಬೋದಲ್ವಾ. ಆದ್ದರಿಂದ ಆ ಸಾಕ್ಷಾತ್ತಾಗಿ ಯಮನೇ ಬಂದು ನೋಡೋದಿಲ್ಲ. ರಾಮನ ಸೂಚನೆಗೋಸ್ಕರ ಇವತ್ತು ಕನಸಿನಲ್ಲಿ ಕಂಡರು. ನಮಗೂ ಅಕಸ್ಮಾತಾಗಿ ಏನಾದರೂ ಯಮ ಕನಸಿನಲ್ಲಿ ಕಂಡಿದ್ದೇ ಆದರೆ ನಾವು ಜಾಗವನ್ನು ಖಾಲಿ ಮಾಡುವ ಸಮಯ ಹತ್ರ ಬರ್ತಾ ಇದೆ ಅಂತ ಸೂಚನೆ. ಸದ್ಯ ನಮಗೆ ಯಾರಿಗೂ ಬರದೇ ಇರೋದು ಬೇಡ. ಅವನು ಇನ್ನು ಇವತ್ತು ರಾತ್ರಿ ಇನ್ನು ಯಾರಿಗಾರೋ ಒಬ್ರು ಕಾಣೋದು ಬೇಡ. ಯಾಕೆಂದರೆ ಅದು ಸೂಚನೆ ಅಂತ ರಾಮದೇವರಿಗೆ ಅದೇ ಆಗುತ್ತೆ ಅಲ್ಲಿ. ಆದ್ದರಿಂದ ರಾಮದೇವರೇನು ಅದನ್ನು ಮನಸ್ಸು ಕೊಚ್ಕೊಂಡಿಲ್ಲ. ಬೆಳಗಾಗಿದ್ದು ಕೈಕಿ ಹತ್ರ ಬರ್ತಾರೆ, ಪೂರ್ತಿ ಬೆಳಲಿದ್ದಾರೆ. ಅಮ್ಮ ಉಸಿರಾಡೋ ಮಾತ್ರ ಅಷ್ಟು ಮಾತ್ರ ಇದೆ. ಪಂಡಿತರು ಬಂದು ಕೈ ನೋಡಿದ್ರು, ರಾಮ ನಾವು ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಔಷಧಿ ಕೊಡ್ಲಿಕ್ಕೆ ಬಂದದ್ದು ಒಬ್ರಿಗಾದರೂ ಔಷಧಿ ಕೊಟ್ಟು ಉಳಿಸುವಂಥ ಸಾಧ್ಯತೆಯೇ ಇಲ್ಲ. ಅಮ್ಮಂದೆಲ್ಲ ವ್ಯಾಪಾರ ಮುಗಿದಿದೆ, ಇನ್ನೇನು ಕೆಲವು ಕ್ಷಣಗಳು ಮಾತ್ರ. ಬರೀ ನಾಡಿಯಲ್ಲೇ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಇವತ್ತು 28 ಥರ ಮಾಡಿ ಎಲ್ಲ ಮಾಡಿ ಕೊನೆಯಲ್ಲಿ ಇನ್ನೂ ನಾಳೆ ಬನ್ನಿ ಹೇಳ್ತೀವಿ ಅಂತಾರೆ. ಬೆಳಗಿನ ಸಾಯಂಕಾಲ ತನಕ ಎಲ್ಲನೂ ಮಾಡ್ತಾರೆ. ಮಧ್ಯಾಹ್ನ ಬೆಳಿಗ್ಗೆ 9 ಗಂಟೆಗೆ ಓದೋದು, 2 ಗಂಟೆ ಆಪರೇಷನ್ ಮಾಡಿಸ್ಬೇಕು ಅಂತ 28 ಗಂಟೆ ಸುತ್ತಾಕೋದ್ರು. ನಾಳೆ ಬನ್ನಿ ಹೇಳ್ತೀವಿ ಅಂದರು. ಈ ಇಡೀ ದಿವಸ ಮಾಡಿದ್ದೇನವರು 3:30 ಗಂಟೆವರೆಗೂ ಕೂಳಿಸ್ಕೊಂಡು ಒದ್ದಾಡಿ ಅಲ್ಲಿ ಕರ್ಕೊಂಡು ಇಲ್ಲಿ ಏನೇನೋ ಮಾಡಿ ಎಲ್ಲ ಆಯಿತು. ನಾಳೆ ಬನ್ನಿ ನಿಮ್ಗೆ ಆಮೇಲೆ ಹೇಳ್ತೀವಿ ಅಂದರು. ಏನು ಮಾಡೋದು? ಮಾತಾಡುವಾಗೆಲ್ಲ ಬರೋದು ಅಂತ. ಹಾಗಲ್ಲ ಅದು ಯಾವತ್ತೂ ಕೂಡ. ತಕ್ಷಣ ಆ ಕ್ಷಣದಲ್ಲೇ ಇಲ್ಲ ರಾಮ ಇನ್ನೇನು ಅಮ್ಮನ ವ್ಯಾಪಾರ ಮುಗಿದಿದೆ ಅಂದರು. ಅವರು ಹೇಳಿದ ಪ್ರಕಾರ ಕೆಲವೇ ಸಮಯದಲ್ಲಿ ಕೈಕಾದೇವಿ ದಶರಥನ ಹೃದಯದ ರಾಣಿ, ಅಯೋಧ್ಯೆಯ ದುರಂತಕ್ಕೆ ಕಾರಣಿ ನಾಯಕಿಯಾಗಿ ನಿಮ್ಮ ಕಣ್ಮುಂದೆ ಕಾಣಿಸಿಕೊಂಡಿರುವಂಥ ಸ್ತ್ರೀ ಅಷ್ಟೇ. ಅದೊಂದು ಪಾತ್ರ ಇಲ್ಲದೆ ಇದ್ದರೆ ರಾಮಾಯಣವೇ ಇರ್ತಿರಲಿಲ್ಲ. ಅವಳು ಯಾಕೆ ಮದುವೆ ಆದ ದಶರಥ ಅಂತ ನಾವು ಏನಾದರೂ ಪ್ರಶ್ನೆ ಮಾಡಿದ್ರೆ, ಅವನು ಇಲ್ಲದೆ ಇದ್ದರೆ ರಾಮ ಕಾಡ್ಗೆ ಹೋಗ್ತಿರ್ಲಿಲ್ಲ. ರಾಮ ಕಾಡ್ಗೆ ಹೋಗದೆ ಇದ್ದರೆ ಸೀತೆ ಕತ್ಕೊಂಡು ಹೋಗ್ತಿರ್ಲಿಲ್ಲ ರಾವಣ. ಸೀತೆ ಕತ್ಕೊಂಡು ಹೋಗ್ತಾ ಇದ್ದರೆ ರಾವಣ ಸಾಯ್ತಾ ಇರಲಿಲ್ಲ. ಅಲ್ಲಿಗೆ ದಶರಥ ಸತ್ತದ್ದು ರಾಮ ಅವತಾರಕ್ಕೆ ಅರ್ಥ ಅಂತ. ಅದನ್ನು ಅವನು ಸಾಯುವಂತೆ ಮಾಡಿದ್ದು ಕೈಕೆ. ಇದೆಲ್ಲ ಯಾವಾಗ ಬರುತ್ತೆ ಅಂದರೆ ಇದೇ ಉತ್ತರಾಖಂಡದ ಕೊನೆಯ ಭಾಗದಲ್ಲಿ ರಾಮದೇವರು ತಮ್ಮ ಅಂತ್ಯವನ್ನು ಕಾಣುವಾಗ ಒಂದು ಕಡೆ ವಿಭೀಷಣ, ಇನ್ನೊಂದು ಕಡೆ ಹನುಮಂತನನ್ನು ಕೂಡಿಸ್ಕೊಂಡು ಹಿಂದೆ ನಡೆದಂಥ ಘಟನೆಗಳನ್ನೆಲ್ಲ ಒಂದು ಚಿತ್ರಣವನ್ನು ನಮ್ಮ ಮುಂದೆ ಇಡ್ತಾರೆ. ಮುಂದೆ ಕೊನೆಯ ದಿನ ಅದು ಬರುತ್ತೆ ನಮ್ಮಲ್ಲಿ ಏನೇನಾಯಿತು ಇವತ್ತಿನವರಿಗೆ. ಆವಾಗ ಅವರು ಎಲ್ಲ ಪಾತ್ರವನ್ನು ವರ್ಣನೆ ಮಾಡ್ತಾರೆ. ಕೌಸಲ್ಯೆ
ಕೈಕೆ, ಸುಮಿತ್ರೆ ಮತ್ತು ಸೀತಾ ಮತ್ತು ದಶರಥ ಈ 5 ಪಾತ್ರಗಳನ್ನು ವರ್ಣನೆ ಮಾಡುವಾಗ ಅತ್ಯಂತ ಮುಖ್ಯವಾದ ವಿಚಾರವನ್ನು ನಮಗೆ ತಿಳಿಸ್ತಾರೆ ರಾಮದೇವರು ತಮ್ಮ ಅವತಾರವನ್ನು ಮೂಡಿಸುವ ಸಮಯ ಬಂದಾಗ. ಕೈಕೆ ಕಣ್ಣು ಮುಚ್ಚಿದ್ದಾಳೆ. ಕಣ್ಣು ಮುಚ್ಚಿದ್ರು ಅಂದರೆ ವ್ಯಾಪಾರ ಮುಗಿಯಿತು ಅಂತ. ಕಣ್ಣು ಮುಚ್ಚಿಕೊಂಡು ಪ್ರಾಣ ಹೋಗಬೇಕು, ಬಾಯಿ ಮುಚ್ಚಿಕೊಂಡು ಪ್ರಾಣ ಹೋಗಬೇಕು. ಇನ್ನೊಬ್ಬರು ಪ್ರಾಣ ಹೋದ ವ್ಯಕ್ತಿಯನ್ನು ನೋಡಿದರೆ ಭಯವಾಗದೇ ಇರುವ ರೀತಿ ಪ್ರಾಣ ಹೋಗಬೇಕು. ಇದಿಷ್ಟು ನಾವು ಕೇಳ್ಕೊಳ್ಬೇಕು. ಕೆಲವರು ಸತ್ತ ಮೇಲೆ ಕಣ್ಣು ಮುಚ್ಚುತ್ತೀವಿ, ಕೆಲವರು ಸತ್ತ ಮೇಲೆ ಬಾಯಿ ಮುಚ್ಚುತ್ತೀವಿ, ಕೆಲವರು ಸತ್ತ ಮೇಲೆ ನೋಡಿದ್ರೆ ನಮಗೆ 3 ದಿನ ನಿದ್ರೆ ಬರೋದಿಲ್ಲ, ಭಯ ಆಗೋಗುತ್ತೆ. ಇದು ನಿಜವಾದ ಸಾವಲ್ಲ. ನಾವು ಇವತ್ತು ಇದನ್ನೆಲ್ಲ ಕೇಳ್ಕೋಬೇಕು. ಅಮಾವಾಸ್ಯೆ ವಿಶೇಷವಾದ ಅಮಾವಾಸ್ಯೆ ಅಂತ ಹೇಳ್ತಾರೆ. ಇವತ್ತು ಎಲ್ಲ ಅಮಾವಾಸ್ಯೆಯೂ ಕೂಡ ವಿಶೇಷವೇ. ಒಂದು ಅಮಾವಾಸ್ಯೆ ವಿಶೇಷ, ಇನ್ನೊಂದು ಅಮಾವಾಸ್ಯೆ ವಿಶೇಷ ಅಂತಲ್ಲ. ಅಮಾವಾಸ್ಯೆ ಅಂದ್ರೇನು? ಕತ್ತಲು. ಯಾವ ವ್ಯಕ್ತಿ ಇನ್ನೂ ಕತ್ತಲೆಯಲ್ಲೇ ಇದ್ದಾನೋ ಅವನು ಬೆಳಕನ್ನು ನೋಡುವುದಕ್ಕೆ ಪ್ರಯತ್ನ ಪಡಬೇಕು ಅನ್ನುವ ಸೂಚನೆಯನ್ನು ಕೊಡುವಂಥದ್ದು ಅಮಾವಾಸ್ಯೆ. 15 ದಿನಕ್ಕೆ ಬಂದು ನಮಗೆ ಎಚ್ಚರಿಕೆ ಗಂಟೆ ಕೊಡ್ತಾ ಇದೆ. ಅಷ್ಟೇ ಹೊರತು ಇನ್ನೇನಿಲ್ಲ ಅದರಲ್ಲಿ ಅರ್ಥ. ಬೇರೆದ್ರ ಬಗ್ಗೆ ಜಿಜ್ಞಾಸೆ ನಮಗೆ ಬೇಡ. ಕತ್ತಲೆಯಿಂದ ದೂರವಾಗಿ ಬೆಳಕನ್ನು ಕಾಣುವುದಕ್ಕೆ ಏನು ಮಾಡಬೇಕು ಅನ್ನೋದನ್ನು 15 ದಿವಸಕ್ಕೂ ನಮಗೆ ನೆನೆಸುವಂಥದ್ದು ಅಮಾವಾಸ್ಯೆ. ಇನ್ನೇನು ಅದ್ರ ಬಗ್ಗೆ ವ್ಯಾಖ್ಯಾನ ಇಲ್ಲ ಅಂತ. ಅಂದರೆ ನಾವು ಪ್ರಯತ್ನ ಪಡಬೇಕು ಅಂತ. ಕೈಕೆ ತನ್ನ ಕಣ್ಣನ್ನು ಮುಚ್ಚಿದ್ದಾರೆ. ರಾಮನಿಗೆ ಗೊತ್ತಾಯಿತು. ರಾಮ ಏನು ಸ್ಥಿತಪ್ರಜ್ಞ. ಒಂದು ಸಾವು ನೋಡೋದು ದುಃಖ ಆಗುತ್ತೆ. ಹಿಂಗೆ ಒಂದರಿಂದ ಒಂದು ಅಂದರೆ ದಿನ ಸಾಯುವನಿಗೆ ಅಳುವನು ಯಾರು ಅಂತ ಒಂದು ಗಾದಿ ಇದೆ. ಹಂಗಾಗೋಗ್ಬಿಡ್ತಾ ಏನೋ ಆಯಿತು. ನಿತ್ಯ ಕರ್ಮಕನುಸಾರವಾಗಿ ಸಂಸ್ಕಾರ, ಶ್ರಾದ್ದ, ವಿಧಿ ಇತ್ಯಾದಿಗಳೆಲ್ಲ ಮುಗಿಯಿತು. ಈಗ ಲವಕುಶರನ್ನು ಯಾರು ನೋಡ್ಕೊಳ್ತಾರೆ? ಸೀತಮ್ಮ ಇಲ್ಲ, ಕೌಸಲ್ಯ ಇಲ್ಲ, ಯಾರೂ ಇಲ್ಲ. ಲವಕುಶರು ನಿಜವಾಗಲೂ ತಂದೆ ತಾಯಿ ಇಬ್ಬರನ್ನೂ ಕಳೆದುಕೊಂಡಂಥ ಮಕ್ಕಳಿಲ್ಲದ ಅಂಥ ಸ್ಥಿತಿಗೆ ಬಂದರೇನೋ ಅನ್ನುವ ಚಿಂತೆ ಬಂದುಬಿಡ್ತು ರಾಮದೇವರಿಗೆ. ಈಗಾಗಲೇ ಮಕ್ಕಳು ಇನ್ನೇನು ಬೆಳೆದು ದೊಡ್ಡವರಾಗಿದ್ದಾರೆ. ಇವರಿಗೆ ಒಂದು ಅಗ್ರಸ್ಥಾನವನ್ನು ಕೊಡಬೇಕು. ಸ್ವತಂತ್ರವಾಗಿ ಇವರು ಬದುಕುವುದಕ್ಕೆ ನಾನು ವ್ಯವಸ್ಥೆ ಮಾಡದೇ ಇದ್ರೆ ಮುಂದೆ ಇವರ ಜೀವನ ಕಷ್ಟವಾಗುತ್ತೆ ಅಂತೇಳಿ ರಾಮದೇವರು ಒಂದು ಉಪಾಯ ಮಾಡ್ತಾರೆ. 16 ವರ್ಷದಲ್ಲಿ ಲವಣ ಮತ್ತು ಕುಶನನ್ನ ಅಯೋಧ್ಯೆಯಿಂದ ಬೇರ್ಪಡಿಸಿ ಭರತ ಮತ್ತು ಸುಮಂತ್ರ ಇವರಿಬ್ಬ ಶತ್ರುಘ್ನ ಇವರ ನೇತೃತ್ವದಲ್ಲಿ ಅವರು ತಮ್ಮ ಮುಂದಿನ ದಾರಿಯನ್ನು ಹುಡುಕೊಳ್ಳುವುದಕ್ಕೆ ವ್ಯವಸ್ಥೆ ಮಾಡುವಂಥ ತೀರ್ಮಾನಕ್ಕೆ ವಸಿಷ್ಠರು ಮತ್ತು ಸುಮಂತ್ರರಿಂದ ಲೆಕ್ಕಾಚಾರ ಮಾಡಿ ತಿಳ್ಕೊಳ್ತಾರೆ. ಆವಾಗ ಲವನಿಗಾಗಿ ಲವಸ್ಥಳಿ ಎನ್ನುವ ಒಂದು ನಗರ, ಕುಶನಿಗಾಗಿ ಕುಶಸ್ಥಳ ಅನ್ನುವ ಒಂದು ನಗರ, 2 ನಗರವನ್ನು ವಿಶ್ವಕರ್ಮನಿಂದ ನಿರ್ಮಾಣ ಮಾಡಿಸಿ ಅದೆರಡಕ್ಕೂ ಲವಕುಶರನ್ನು ವರ್ಗಾಯಿಸಿ ಅಲ್ಲಿ ತಮ್ಮ ಮುಂದಿನ ಜೀವನವನ್ನು ರೂಢಿಸಿಕೊಳ್ಳುವುದಕ್ಕೆ ಭರತ ಮತ್ತು ಶತ್ರುಘ್ನರ ಆದೇಶದಂತೆ ರಾಮದೇವರು ಸಿದ್ಧತೆ ಮಾಡ್ತಾರೆ. ಇಷ್ಟು ಜನರನ್ನು ಕಳ್ಕೊಂಡ್ರೂ ಕೂಡ ಮನೆಯ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸಬೇಕು, ಹೇಗೆ ಭಾರ ಕಡಿಮೆ ಮಾಡಿಕೊಳ್ಬೇಕು ಅನ್ನುವುದರ ಬಗ್ಗೆ ಚಿಂತೆ ಮಾಡೋದಿದೆಯಲ್ಲ, ಅದು ದೊಡ್ಡದು ಎಲ್ಲಿಕ್ಕಿಂತ. ಅಷ್ಟು ಸುಲಭ ಅಲ್ಲ. ನಮ್ಮನೇಲೆ ಯಾರು ಸತ್ತೋಗ್ಬಿಟ್ರೆ ಒಂದು ಸ್ವಲ್ಪ ದಿವಸ ಯಾರ ಜೊತೆಲಿ ಮಾತಾಡೋದಿಲ್ಲ ನಾವು. ಅಯ್ಯೋ ಮಾತಾಡಬೇಡ್ರಿ, ನನ್ನ ಹೆಂಡತಿ ಹೋಗ್ಬಿಟ್ಟಿದ್ದಾಳೆ ಅಂತ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಏನಿಲ್ಲ, ಮುಂದೆ ಏನಾಗಬೇಕು, ಮಕ್ಕಳಿಗೆ ಒಂದು ದಾರಿ ಮಾಡಬೇಕು ಅಂತ ಮಾಡಿ ಅಪರೂಪಕ್ಕೆ ವಸಿಷ್ಠರ ಹತ್ರ ಬರ್ತಾರೆ ರಾಮದೇವರು. ಗುರುಗಳೇ, ಏನಾಯಿತು ಅಯೋಧ್ಯೆಗೆ? ಯಾಕೆ ರಾಮ? ಅಲ್ಲ, ಬಹಳ ದಿವಸದಿಂದ ಈ ಪ್ರಶ್ನೆ ನಿಮ್ಮನ್ನು ಕೇಳಬೇಕು ಅಂದ್ಕೊಂಡೆ, ಇವತ್ತು ಕೇಳಿದ್ದೇನೆ. ಅಯೋಧ್ಯೆಗೆ ಏನಾಯಿತು? ಇವತ್ತು ನೀನು ಈ ಮಾತು ಕೇಳ್ತಾ ಇದ್ದೀಯಲ್ಲ ರಾಮ, ಅಯೋಧ್ಯೆಗೆ ಏನಾಯಿತು, ಮುಂದೆ ಅಯೋಧ್ಯೆ ಏನಾಗುತ್ತೆ ಅಂತ ನೀನು ಇಷ್ಟೊತ್ತಿಗೆ ಯೋಚನೆ ಮಾಡಿರಬೇಕಾಗಿತ್ತು. ಯಾವಾಗ ನಾನು ನಿನ್ನ ಕೈಗೆ ಕಟ್ಟಿದ ಕಂಕಣ ಸಾರ್ಥಕವಾಗದೆ ನಿರರ್ಥಕವಾಗಿ ಪಟ್ಟಾಭಿಷಿಕ್ತನಾಗಬೇಕಾಗಿದ್ದಂಥ ರಾಮ ವನವಾಸಕ್ಕೆ ಹೋದ ಆವತ್ತಿನಿಂದಲೇ ಅಯೋಧ್ಯ ಅಸ್ತಿತ್ವ ಕಳೆದುಕೊಳ್ಳುವುದಕ್ಕೆ ಪ್ರಾರಂಭವಾಯಿತು. ಇವತ್ತು ನೀನು ಆ ಪ್ರಶ್ನೆ ಕೇಳ್ತಾ ಇದ್ದೀಯ. ಯಾವತ್ತು ದಶರಥ ನೆಲದ ಮೇಲೆ ಮೋರ್ಚೆ ಬಂದು ಬಿದ್ದು ರಾಮನ ರಥದ ಧೂಳು ಕಣ್ಣಿನಿಂದ ಮರೆಯಾದ ಕೂಡಲೇ ತನ್ನ ಪ್ರಾಣ ಪಕ್ಷಿಯನ್ನು ರಾಮನಲ್ಲೇ ಸಮರ್ಪಣೆ ಮಾಡಿದನೋ ಆವತ್ತೇ ಈ ಚಿಂತೆಯನ್ನು ನೀನು ಮಾಡಬೇಕಾಗಿತ್ತು. ಅಯೋಧ್ಯೆಗೆ ಏನಾಗಿದೆ? ಅಯೋಧ್ಯೆಯಲ್ಲಿ ಯಾವ ಕೆಲಸ ಆಗಬೇಕಾದ್ರೂ ಸುಲಭವಾಗಿ ಆಗೋದಿಲ್ಲ. ಒಂದು ರಾಮಂದಿರ ಆಗಬೇಕಾದ್ರೆ ಎಷ್ಟು ದಿವಸ ಆಯಿತು, ಎಷ್ಟು ಕಷ್ಟ ಬಂತು, ಎಷ್ಟು ಥರ ವಾದ ವಿವಾದಗಳಾಯಿತು, ಎಷ್ಟು ಕಾರ್ಪಣ್ಯಗಳಾಯಿತು, ಕೊನೆಗೂ ಆಯಿತು. ಆಗುವುದಕ್ಕಿಂತ ಹಿಂದೆ ಅನುಭವಿಸಿದ್ದು ಎಷ್ಟು, ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ ನಾವು? ಅಯೋಧ್ಯೆ ಆ ನೆಲದ ಇದೇ ಆಗಿದೆ. ಯಾವತ್ತೂ ಕೂಡ ಬೇರೆಯವರಿಂದ ಒಂದಷ್ಟು ದಿನ ತಪ್ಪಿತ್ತು, ನಮ್ಮ ಕೈಗೆ ಬಂದ ಮೇಲೂ ಅದಕ್ಕೆ ಬಂಧನ ಕಡಿಮೆ ಆಗಲಿಲ್ಲ. ಆಮೇಲೆ ಇದೆಲ್ಲವನ್ನು ಗೆದ್ದುಕೊಂಡು ಅದು ಇದನ್ನು ರೂಪಿಸಬೇಕಾಯಿತು.
ಆದ್ದರಿಂದಲೇ ಆ ಅಯೋಧ್ಯ ಇದೆ. ನೀನು ಅವತ್ತು ಯೋಚನೆ ಮಾಡಬೇಕಾಗಿತ್ತು, ಇವತ್ತು ಕೇಳ್ತಾ ಇದ್ದೀಯ. ಇನ್ನು ಅಯೋಧ್ಯೆಯಲ್ಲಿ ಬೇರೆ ರೀತಿಯ ಇದನ್ನು ನೋಡ್ಲಿಕ್ಕೆ ಆಗೋದಿಲ್ಲ ರಾಮ. ಇನ್ನೇನಿದ್ರು ಇದೆ. ಸದ್ಯಕ್ಕಂತೂ ಇನ್ಯಾರು ಹೋಗುವವರಿಲ್ಲ. ನಮ್ಮ ಲೆಕ್ಕಾಚಾರದಲ್ಲಿ ವಯಸ್ಸಾದವರು ಅಂದರೆ ಇಬ್ಬರು ಇದ್ದಾರೆ, ವಸಿಷ್ಠರು ಮತ್ತು ಸುಮಂತ್ರ. ಅವರು ಕೂಡ ಅರಮನೆಗೆ ಸೇರಿದವರು. ಕುಲಗುರುಗಳು ವಸಿಷ್ಠರು ಹೋಗ್ತಾರೆ, ಅವ್ರ ಮಗ ಬರ್ತಾನೆ ಸುವಾಸಿಷ್ಠ. ವಿಶ್ವಾಮಿತ್ರರು ಹೋಗ್ತಾರೆ, ಅವ್ರ ಮಗ ಬರ್ತಾನೆ ಶುನಶೇಪ. ಸುಮಂತ್ರ ಹೋಗ್ತಾರೆ, ಅವ್ರ ಮಗ ಬರ್ತಾನೆ ಮತ್ತೆ ಮಂತ್ರಿಯಾಗಿ. ಇದೆಲ್ಲ ಮುಂದಿನ ದಿನಗಳಲ್ಲಿ ಬರುವಂಥ ಕತೆ. ಇನ್ನು ಸದ್ಯಕ್ಕೆ ಅಷ್ಟು ಮಾತ್ರ ಇದೆ. ಆದರೂ ಕೂಡ ಅಯೋಧ್ಯೆ ತನ್ನ ಆಸ್ತಿಯನ್ನು ಕಳೆದುಕೊಳ್ಳುವಂಥ ಸ್ಥಿತಿಗೆ ಹತ್ತಿರ. ಒಂದು ಮನೆಯಲ್ಲಿ ಒಬ್ಬ ಯಜಮಾನ ಆಸ್ತಿ ಇದ್ದಾಗೆ, ಬರೀ ದುಡ್ಡಲ್ಲ. ಒಬ್ಬ ಯಜಮಾನ ಒಂದು ಮನೆಗಿದ್ರೆ ಆ ಯಜಮಾನ ಆಸ್ತಿ ಆ ಮನೆಗೆ. ಅವನು ಹೋದ್ರೆ ಆ ಆಸ್ತಿ ಕಡಿಮೆ ಆದಂತೆ ಅರ್ಥ. ಅದು ಆ ದೃಷ್ಟಿಕೋನದಲ್ಲಿ ನಾವು ಮನೆ ಯಜಮಾನನ ನೋಡಬೇಕು. ಈ ಮನೆಗೆ ಒಂದು ಆಸ್ತಿ ಇದ್ದಾಗೆ. ಕೆಲವರು ಹೇಳ್ತಾರೆ, ಎಲ್ಲರೂ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ಸೇವೆಯನ್ನು ನಿರಂತರವಾಗಿ ಮಾಡೋರಿಗೆ ನೀವು ದೇವಸ್ಥಾನಕ್ಕೆ ನಾವು ಆಸ್ತಿ ಇದ್ದಾಗೆ ಅಂತ ಹೇಳ್ತಾರೆ. ಅಂದರೆ ಏನು? ನಿಮ್ಮಿಂದ ದೇವಸ್ಥಾನ ನಡೀತಾ ಇದೆ, ನೀವು ಒಂದು ಆಸ್ತಿ ಇದ್ದಾಗೆ. ಅದನ್ನು ಕಳ್ಕೊಂಡ್ರೆ ದೇವಸ್ಥಾನ ಬಡವಾಗತ್ತೆ. ಅದೇ ರೀತಿ ಅರಮನೆಯಲ್ಲಿ ಆಸ್ತಿಯಾಗಿದ್ದ ದಶರಥ ಹೋದ ಅಂದಿನಿಂದ ಇಂದಿನವರಿಗೆ ಮತ್ತೊಂದು ದೊಡ್ಡ ಆಸ್ತಿ ಅಯೋಧ್ಯೆಗೆ. ಸೀತಾ, ಜಗನ್ಮಾತೆಯಾದ ಸೀತೆ, ಮಹಾಲಕ್ಷ್ಮಿಯ ಬಲಗಾಲ ಹಾಕಿ ಬಂದಿದ್ಲು. ಯಾರು ಕೇಳಲೇ ಇಲ್ಲ ಆ ಪ್ರಶ್ನೆಯನ್ನು. ಸೀತೆ ಮದುವೆ ಮಾಡಿಕೊಂಡು ಬಂದ ಸಡಗರ ಹೇಗಿತ್ತು, ಮದುವೆ ಆದ ಕ್ರಮ ಹೇಗಿತ್ತು, ಅವರು ಛೇದನ ಮಾಡಿದ ಶಿವಧನಸ್ಸೇನಾಗಿತ್ತು, ಶಿವಧನಸ್ಸನ್ನು ಎತ್ತುವುದಕ್ಕಿಂತ ಮೊದಲು ಸೀತಾದೇವಿಗೆ ಬಂದ ಸೂಚನೆ ಏನು, ಇದೆಲ್ಲ ಲೆಕ್ಕ ಹಾಕ್ಕೊಂಡಿದ್ರೆ ಆವಾಗ ಮಾತ್ರ ಸೀತೆಯ ರಸಾತಲ ಪ್ರವೇಶಕ್ಕೆ ಅರ್ಥ ಬರುತ್ತೆ. ಸೀತಾ ಮತ್ತು ದ್ರೌಪದಿ ಅಂತ ಎರಡು ಸಬ್ಜೆಕ್ಟ್ ಕೊಟ್ಟಿದ್ದೀವಿ ನಾವೇ. ಸೀತೆ ಬಗ್ಗೆ ಓದುವಾಗ ಇವತ್ತು ಗೊತ್ತಾದದ್ದು, ಸೀತೆ ಸ್ವಯಂವರದಲ್ಲಿ ರಾಮ ಗೆಲ್ತಾರೆ, ಮದುವೆ ಆಗ್ತೇನೆ, ಮುಂದೆ ಆಗುವಂಥ ದುರಂತಗಳೆಲ್ಲವೂ ಕೂಡ ಶಿವಧನಸ್ಸಿನಲ್ಲಿ ಮೇಲುಗಡೆ ಭಾಗದಲ್ಲಿ ಇದ್ದಂಥ ಒಂದು ಗಂಟೆಯ ನಾದದಲ್ಲಿ ವ್ಯಕ್ತವಾಯಿತು ಅಂತ ಇವತ್ತು ಒಂದು ಪುಸ್ತಕದಲ್ಲಿ ಓದಿದೆ ನಾನು. ಆ ಸೀತೆ ಬಗ್ಗೆ ತಿಳ್ಕೊಳ್ಬೇಕು ಅಂತ ಕೆಲವು ಪುಸ್ತಕಗಳನ್ನ ಓದ್ತಾ ಇದ್ದೀವಿ. ಏನಾದರೂ ವಿಶೇಷ ಸಿಗುತ್ತಾ ನೋಡೋಣ ಅಂತ. ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾರೆ. ನಾವು ಏನಾದರೂ ಯಾರಿಗೂ ಗೊತ್ತಿಲ್ಲದೆ ಇರುವುದನ್ನು ಮಾತಾಡಲಿಕ್ಕೆ ಸಾಧ್ಯ ಉಂಟು ಅಂತ ಬೇಕಾದಷ್ಟು ಕಡೆ ನೋಡಿದ್ರು ಎಲ್ರಿಗೂ ಗೊತ್ತಿರುವುದೇ ಕಾಣುತ್ತೆ, ಕೆಲವು ಗೊತ್ತಿಲ್ಲದೆ ಇರುವುದು ಸಿಗುತ್ತೆ. ಅದರಲ್ಲಿ ಇದು ಒಂದು. ಅಂದರೆ ಅವಳು ಸ್ವಯಂವರವಾಗುವುದಕ್ಕಿಂತ ಮೊದಲೇ ತಾನು ವನವಾಸಕ್ಕೆ ಹೋಗುವುದು ಮತ್ತೆ ಅನಿವಾರ್ಯವಾಗಿ ರಸಾತಲ ಪ್ರವೇಶ ಮಾಡುವಂಥ ಸ್ಥಿತಿ ಬರಬಹುದೇನೋ ಅನ್ನುವ ಒಂದು ಚಿಂತೆ ಮೊದಲೇ ಅವಳಿಗೆ ಗೊತ್ತಿತ್ತು ಅನ್ನುವ ಸೂಚನೆಯನ್ನು ಆ ಸಂಗತಿ ತಿಳಿಸುತ್ತೆ. ಇದೊಂದು ಅಪರೂಪ. ಅದೆರಡು ಮೂರು ಕ್ಲಾರಿಫಿಕೇಶನ್ ಆಗಬೇಕು. ಆದರೆ ಅದನ್ನು ನಾವು ವೇದಿಕೆಯಲ್ಲಿ ಇಡ್ಬೋದು, ತೊಂದರೆ ಏನಿಲ್ಲ. ಅದಕ್ಕೆ ಹಿಂದೆ ಮುಂದೆ ಪ್ರಶ್ನೆ ಬರುವಂಗಿಲ್ಲದೆ ಇದ್ರೆ ಇನ್ನೆರಡು ಮೂರು ಅದರ ಕ್ಲಾರಿಫಿಕೇಶನ್ ಮಾಡಿದ್ರೆ ಅದು ಒಂದು ನಿಜವಾದ ವಿಷಯ. ಈ ರೀತಿ ಆ ಪಾತ್ರಗಳಲ್ಲಿ ನಮಗೆ ಗೊತ್ತಿಲ್ಲದೆ ಇರುವ ಎಷ್ಟೋ ವಿಷಯಗಳಿದೆ. ಎಲ್ಲವನ್ನೂ ವಾಲ್ಮೀಕಿ ತಿಳಿಸಿಲ್ಲ, ಅಥವಾ ಎಲ್ಲವನ್ನೂ ವಾಲ್ಮೀಕಿ ಬಿಟ್ಟಿಲ್ಲ. ಅವ್ರು ಬಿಟ್ಟದ್ದನ್ನು ವಾದಿರಾದರು ಕಂಡುಹಿಡಿದಿರ್ಬೋದು, ಅಥವಾ ಕಂಬಕವಿ ಕಂಡುಹಿಡಿದಿರ್ಬೋದು, ಇನ್ನೊಬ್ಬ ಕವಿ ಕಂಡುಹಿಡಿದಿರ್ಬೋದು. ಎಲ್ಲವನ್ನು ಹುಡುಕಿದಾಗ ಆ ಪಾತ್ರದಲ್ಲಿ ಇದ್ದಂಥ ತೂಕ ಎಷ್ಟು ಅಂತ ನಮ್ಗೆ ಅರ್ಥವಾಗುತ್ತೆ. ಕೌಸಲ್ಯಾದೇವಿದು ಎಲ್ಲ ಮುಗಿದ ಮೇಲೆ ರಾಮದೇವರಿಗೆ ಹೆಸರು ಬಂತು. ಲವಕುಶರಿಗೆ ಒಂದು ಸುವ್ಯವಸ್ಥಿತಿಯಾದ ದಾರಿಯನ್ನು ಅವರೇ ಮಾಡ್ತಾರೆ. ಮುಂದೆ ಯಾವುದೇ ವಿಧವಾದ ಕಷ್ಟಗಳು ಅವರಿಗೆ ಬರಬಾರದು. ಯಾಕೆಂದರೆ ಇವತ್ತಿನವರೆಗೆ ಅನುಭವಿಸಿ ಸಾಕಾಗಿದೆ. ಅವರು ಕಷ್ಟ ಬರಬಾರದು ಮುಂದೆ ಅನ್ನುವ ಸ್ಥಿತಿಯಲ್ಲಿ ನಾವು ಆ ಮುಂದಿನ ದಿನಗಳನ್ನು ಕಳೆಯುವುದಕ್ಕೆ ಸಿದ್ಧ ಮಾಡಿಕೊಂಡಂಥ ರಾಮಚಂದ್ರ ಪ್ರಭು ಲವಕುಶರಿಗೆ ಒಂದು ಸ್ಥಿತಿಯನ್ನು ತಂದುಕೊಟ್ಟಿದ್ದಾರೆ. ನಾಳೆ ದಿವಸದಿಂದ ತನ್ನ ಅರಮನೆಯಲ್ಲಿ ನಡೆಯುವಂಥ ಈ ವ್ಯತ್ಯಾಸಗಳನ್ನೆಲ್ಲವನ್ನು ಕೂಡ ಸರಿಪಡಿಸಿಕೊಳ್ಳುವುದಕ್ಕೆ ಯಾವುದಾದರೂ ಸೂತ್ರ ಇದೆಯೇ, ಅಥವಾ ಇವತ್ತಿನವರಿಗೆ ನಮ್ಮನ್ನು ಬಿಟ್ಟು ಹೋಗಿರುವಂಥವರಿಗೆ ಒಂದು ಸುಸ್ಥಿತಿಯನ್ನು ಉಂಟು ಮಾಡುವುದಕ್ಕೆ ಸಾರ್ವತ್ರಿಕವಾಗಿ ಯಾವುದಾದರೂ ಕೆಲಸ ಮಾಡಬಹುದೋ ಏನೋ ಅನ್ನುವ ವಿಚಾರದಲ್ಲಿ ತಾನು ಸುಮಂತ್ರ ಮತ್ತು ವಸಿಷ್ಠರ ಜೊತೆಯಲ್ಲಿ ನಾಳೆ ದಿವಸ ಮಾತಾಡ್ತಾರೆ. ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳ ಶ್ರೀಯತ್ ಕಾಂತಾಯ ಕಲ್ಯಾಣ ನಿಧೇ ಅಸ್ತಿನಾಂ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅನ್ಯಥಾ ಶರಣಮನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಾಂ ಜನಾರ್ದನ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು. ಸರ್ವಂ ಕೃಷ್ಣಾರ್ಪಣಂ.